ಪರಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ ಜಿಯವರ ಕೃತಿ 4ನೇ ತರಂಗ 207ನೇ ವಿಷಯಾಂಕ 117ನೇ ದೋಹಾ. ಬ್ರಹ್ಮವು ನೇತ್ರೇಂದ್ರಿಯಕ್ಕೆ ವೇದ್ಯವಾಗುವುದಿಲ್ಲ ಅನ್ನುವಂತಹ ಒಂದು ಚಿಂತನದ ಮೂಲಕ ಮುಂದೆ ಸಾಗಿ ಬರ್ತಾ ಇದ್ದೀವಿ. ಜಗತ್ತಿನಲ್ಲಿ ಜೀವಿಗಳು 2 ಪ್ರಕಾರ. ಒಂದು ರೀತಿಯ ಜೀವಿಗಳು ಮಲ, ವಿಕ್ಷೇಪ, ಆವರಣ ದೋಷವುಳ್ಳವರು, ಅಜ್ಞಾನ, ಆವರಣ, ಭ್ರಾಂತಿ ಉಳ್ಳವರು. ಇನ್ನೊಂದು ರೀತಿಯ ಜೀವರುಗಳು ಅವತಾರಿ ಪುರುಷರು. ಆ ಜೀವರುಗಳ ಉದ್ಧಾರಕ್ಕಾಗಿ ಬಂದವರು. ಅವರ ಮಲದೋಷ, ವಿಕ್ಷೇಪ ದೋಷಗಳನ್ನು ಕಳೆದುಕೊಳ್ಳುವುದಕ್ಕೆ ಮಾರ್ಗದರ್ಶನ ಮಾಡುವರು. ಆವರಣವನ್ನು ನಾಶ ಮಾಡಿ ಆ ಜೀವಿಗಳ ಮೂಲ ಸ್ವರೂಪವಾದ ಶುದ್ಧ ಬ್ರಹ್ಮ ಭಿನ್ನ ಪ್ರತ್ಯೇಗಾತ್ಮ ಸ್ವರೂಪ ದರ್ಶನ ಮಾಡಿಕೊಡುವವರು. ಈ ರೀತಿ ಇರುವವರು. ಆ ಅವತಾರಿ ಪುರುಷರಲ್ಲಿ ಉದ್ಧಾರ ಮಾಡುವ ಶಕ್ತಿ ಇರಬೇಕಾದ್ರೆ ಅವರಲ್ಲಿ ಯಾವ ಮಲ, ವಿಕ್ಷೇಪ, ಆವರಣಗಳಿರುವುದಿಲ್ಲ. ಮತ್ತೆ ಅಜ್ಞಾನ, ಆವರಣ, ಭ್ರಾಂತಿ ಅವು ಕೂಡ ಇರುವುದಿಲ್ಲ. ಆ ಅವತಾರಿ ಪುರುಷರಿಗೆ ಯಾವ ಗುರುಗಳ ಬಳಿ ಕುಳಿತು ಸಾಧನೆ ಮಾಡುವ ಅವಶ್ಯಕತೆಯೂ ಇರುವುದಿಲ್ಲ. ಲೌಕಿಕ ಜೀವಿಗಳಿಗೆ ಈ ಎಲ್ಲ ಅಶಕ್ತತೆಗಳು ಇರುವ ಕಾರಣ ಸದ್ಗುರುವಿನ ಬಳಿ ಕುಳಿತು ಸಾಧನೆ ಮಾಡಿ ಸಶಕ್ತರಾಗುವುದಕ್ಕೆ ಒಂದು ಅವಶ್ಯಕತೆ ಇರ್ತದೆ ಅನ್ನೋಂಥ ವಿಚಾರ ಹೇಳಿದರು. ಆಗ ತತ್ವದೃಷ್ಟಿ ಮಹಾರಾಜರು ಕೇಳ್ತಾರೆ, ನೀವು ಈ ರೀತಿ ಹೇಳ್ತೀರಿ ಅವತಾರಿ ಪುರುಷರಿಗೆ ಈ ರೀತಿ ದೋಷಗಳಾಗಲಿ ಅಜ್ಞಾನ ಆವರಣಗಳಾಗಲಿ ಇರಂಗಿಲ್ಲ ಅಂತ. ಆದರೂ ಸಹಿತ ರಾಮ ಕೃಷ್ಣಾದಿಗಳು ಗುರುಗಳ ಸಾನ್ನಿಧ್ಯದಲ್ಲಿ ಸ್ವಾಧ್ಯಾಯ ಪ್ರವಚನಾದಿಗಳಲ್ಲಿ ಭಾಗವಹಿಸಿ ಅವರು ಜ್ಞಾನವನ್ನು ಪಡ್ಕೊಂಡರ. ರಾಮ ವಸಿಷ್ಠರ ಶಿಷ್ಯ, ಕೃಷ್ಣ ಸಾಂದೀಪನಿಯವರ ಶಿಷ್ಯರಾಗಿರುವುದರಿಂದ ನಾವು ಗುರುಗಳ ಅವಶ್ಯಕತೆ ಇಲ್ಲ ಅಂದ್ರೂ ಸಹಿತ ಈ ರೀತಿಯಾದಂಥ ಒಂದು ಸಾಧನೆ ಮಾಡ್ಯಾರಲ್ಲ ಅಂತ ಹೇಳಿ. ಮತ್ತ ಅವ್ರ್ಯಾಕೆ ಗುರುಗಳ ಅವಶ್ಯಕತೆ ಇಲ್ಲದಿದ್ದರೂ ಗುರುಗಳ ಬಳಿ ಹೋಗಿ ಯಾಕೆ ಸಾಧನೆ ಮಾಡ್ಯಾರಂತಂದ್ರೆ ಲೌಕಿಕ ಜೀವಿಗಳಿಗೆ ಮಾರ್ಗದರ್ಶನ ಮಾಡುವುದಕ್ಕಾಗಿ, ಲೌಕಿಕ ಜೀವಿಗಳಿಗೆ ಆದರ್ಶಪ್ರಾಯರಾಗಿ ಇರುವುದಕ್ಕಾಗಿ ಅವರು ಗುರುಗಳ ಹತ್ತಿರ ಸಾಂಕೇತಿಕವಾಗಿ ಹೋಗಿ ಸಾಧನೆ ಮಾಡ್ಯಾರೆ ಹೊರತು ಅವರು ಸ್ವಯಂಭೂ, ಅವರು ಸಾಧಕರು. ಆ ಗುರುಗಳು ಎಷ್ಟು ಯೋಗಿಗಳು, ಗುರುಗಳು, ಸಿದ್ಧರು ಎಷ್ಟು ಪ್ರಬಲರು, ಅದಕ್ಕಿಂತ ಸಾವಿರ ಪಟ್ಟು, ಲಕ್ಷ ಪಟ್ಟು ಆ ಶಿಷ್ಯರಾಗಿದ್ದರೂ ಸಹಿತ ಅವ್ರಿಗಿಂತ ಇವರು ಪ್ರಬಲರೇ ಆಗಿದ್ದರು. ಅದರಾಗ ಯಾವ ಸಂಶಯ ಇಲ್ಲ. ಸಾಕ್ಷಾತ್ ಪರಮಾತ್ಮನೇ
ಏನಾಗಿ ಬಂದಿರ್ತಾನೋ ಅವತಾರ ತಗೊಂಡು ಬಂದಿರ್ತಾನೆ ಅಷ್ಟೇ. ಹಾಗಿದ್ದಾಗ ಈ ಗುರುಗಳಾದವರು ಏನು ಯೋಗ ಸಿದ್ಧಿಯನ್ನ ಪಡ್ಕೊಂಡು ಯೋಗಿಗಳಾಗಿ ಅವರು ಕೂಡ ಅವತಾರಿ ಪುರುಷರ ಹಾಗೆ ಮಾಯಾ ಶರೀರಗಳ ಆಗಿರ್ತಾರೆ. ಪಂಚಭೂತಾತ್ಮಕ ಶರೀರದ ಪಂಚಭೂತಗಳನ್ನ ಕಳ್ಕೊಂಡವರೆಲ್ಲ ಮಾಯಾ ಶರೀರಗಳೇ ಆಗ್ತಾರೆ. ಆ ಪಂಚಭೂತಗಳ ಗುಣಗಳು ಎಲ್ಲಿ ತನಕ ಇರ್ತಾವ ಅಲ್ಲಿ ತನಕ ಅವರು ಲೌಕಿಕ ಜೀವಿಗಳಾಗಿರ್ತಾರ, ಬಂಧನಕ್ಕೊಳಗಾಗ್ತಾರ. ಯಾವಾಗ ಅವರು ಪಂಚಭೂತದ ಗುಣಗಳನ್ನ ಕಳ್ಕೊಂಡು ಜೀವಭಾವ ಕಳ್ಕೊಂಡು ದೇವಭಾವ ತಾಳ್ತಾರ, ಆವಾಗ ಅವರೆಲ್ಲ ಜೀವನ್ಮುಕ್ತ ಅವಸ್ಥೆನೇ ಇರ್ತವ. ಅದಕ್ಕೊಂದು ದೃಷ್ಟಾಂತ ಹೇಳಬೇಕು ಅಂತಂದ್ರೆ ದೃಷ್ಟಾಂತ ಏನು ನಿಜವಾಗಿದ್ದೇ ಇರ್ತದ. ಶ್ರೀಕೃಷ್ಣನ ಅಷ್ಟಮಹಿಷಿಯರು ಕೃಷ್ಣನ ಗುರುಗಳಾದ ಸಾಂದೀಪನಿಗೆ ಅಡಿಗೆ ಮಾಡಿ ಕಳಿಸ್ತಿರ್ತಾರೆ. 8 ಹೆಣ್ಮಕ್ಳು ಮಾಡಿ ಕೊಟ್ಟದ ಅಡಿಗೆ ಕೃಷ್ಣ ಒಯ್ದು ಅವ್ರ ಗುರುಗಳಿಗೆ ಉಣಿಸಿ ಬರ್ತಿರ್ತಾನೆ ಪ್ರತಿನಿತ್ಯ. ನದಿಯ ಆ ಕಡೆ ದಂಡೆಯಲ್ಲಿ ಗುರುಗಳು, ನದಿಯ ಈ ಕಡೆ ದಂಡೆಯಲ್ಲಿ ಇವರು ಕೃಷ್ಣನ ಕುಟೀರಗಳಿರ್ತಾವ. ಅಷ್ಟಮಹಿಷಿಯರು ಅವರೆಲ್ಲ ಇಲ್ಲಿರ್ತಾರೆ. 8 ಮಂದಿಗೆ ಆಗಷ್ಟು ಅಡಿಗೆ ಮಾಡಿಕೊಂಡು ಒಯ್ದು ಅಲ್ಲಿ ಅವರಿಗೆ ಉಣಿಸಿ ಬರ್ತಿರ್ತಾರೆ. ಅಲ್ಲಿ ಏನಾಗ್ತದ, ಒಂದು ದಿವಸ ಕೃಷ್ಣ ಎಲ್ಲಿಗೋ ಹೋಗ್ಬೇಕಾಗಿರ್ತದ. ರುಕ್ಮಿಣಿ ದೇವಿಗೆ ಆ ಊಟ ನನಗೆ ಒಯ್ಲಕ್ಕೆ ಆಗಂಗಿಲ್ಲ ಇವತ್ತ, ನೀನೇ ಒಯ್ದು ಉಣಿಸಿ ಬಾ ಹೋಗಿ ಅಂತ ಅವಾಗ ಆಯ್ತು ಓದ್ತೀನಿ ಅಂತೇಳಿ ಆ ಊಟದ ಬುತ್ತಿ ಗಂಟೆ ತಲೆ ಮೇಲೆ ಹೊತ್ತುಕೊಂಡು ಆ ನದಿ ಹತ್ರ ಹೋಗ್ತಾಳ. ನದಿ ತುಂಬಿ ಹರಿತಿರ್ತದ. ಅಲ್ಲಿ ಹೆಂಗ್ ಹೋಗ್ಬೇಕು, ಅಲ್ಲಿ ಯಾರು ಬೋಟ್ ನಡೆಸೋರಿಲ್ಲ, ನಾವಿಕರಿಲ್ಲ, ಯಾರು ಇಲ್ಲ, ಹೆಂಗ್ ಹೋಗ್ಬೇಕಂತ ಮಸ್ತ್ ಹೊಳಿ ಬರ್ತಾರ. ಅವಾಗ ಅವರು ಕೃಷ್ಣ ಏನ್ ಹೇಳ್ತಾನಂದ್ರೆ, ಸಾಂದೀಪನಿ ಗುರುಗಳು ಹುಟ್ಟಿದಾಗಿ ಹಿಡಿದು ಇವತ್ತಿನ ತನಕ ಒಂದು ಅಗಳು ಅನ್ನ ಉಂಡಿಲ್ಲ ಅಂತ ಹೇಳಿ ಕೈ ಮುಗಿದು ಆ ನದಿ ದೇವಿಗೆ ಇದಕ್ಕ ನೀನೇ ಸಾಕ್ಷಿ ಅಂತ ನಮಸ್ಕಾರ ಮಾಡಿಬಿಡೋಂಗಿಲ್ಲ. ಏನ್ ಹೇಳ್ತೀರಿ, ನಾವೇ ದಿನ 8 ಮಂದಿ ಕೂಡಿ 8 ಮಂದಿಗಾಗಟ್ಟು ಅಡಿಗೆ ಮಾಡಿ ಕೊಟ್ಟು ಕಳಿಸ್ತೀವಿ, ನೀವೇ ಉಣಿಸಿ ಬರ್ತೀರಿ, ಅದು ಹೆಂಗಾಗ್ತದೆ ಇದು ಅಂತ ಎದುರತ್ತ. ಅವಾಗ ಕೃಷ್ಣ ಅಂತಾನ, ನೀವು ನಾ ಹೇಳ್ದಷ್ಟು ಮಾಡು, ಮುಂದೆ ನಿನಗೆಲ್ಲ ಅನುಕೂಲ ಆಗ್ತದೆ, ಹೋಗ. ಆಯ್ತು ಅಂತೇಳಿ ಹೋಗಿ ಸಾಂದೀಪನಿ ಮಹರ್ಷಿಗಳು ಒಂದು ದಿನಾನು ಹುಟ್ಟಿದಾಗಿನಿಂದ ಇಲ್ಲಿ ತನಕ ಒಂದು ಅಗಳು ಅನ್ನ ಉಂಡಿಲ್ಲ ಅಂತ ಬರ್ತಾವ. ಅದು ನದಿ 2 ಭಾಗ ಆಗ್ಬಿಡ್ತು. ಆ ದಾರಿಯಾಗಿಂದ ನದಿ ದಾರಿ ಒಳಗೆ ನದಿ ಮಧ್ಯದಲ್ಲಿ ಒಂದು ದಾರಿ ಮಾಡಿ ಕೊಡ್ತದ. ಆ ದಾರಿಯಾಗ ರುಕ್ಮಿಣಿ ದೇವಿ ಹೋಗ್ತಾಳ, ಆ ದಂಡಿ ಮುಟ್ತಾಳ, ಸಾಂದೀಪನಿ ಮಹರ್ಷಿಗಳಿಗೆ ಊಟ ಮಾಡಿಸ್ತಾಳ. ಊಟ ಮಾಡಿಸಿದ ಮೇಲೆ ಮತ್ತೆ ಹೊಳ್ಳಿ ನದಿ ಹತ್ರ ಬರ್ತಾಳ. ನದಿ ತುಂಬಿ ಹರಿತಿರ್ತದ. ಆಕೆ ಹತ್ರ ಒಂದು ಟೆಕ್ನಿಕ್ ಇರ್ತದ. ಸಾಂದೀಪನಿ ಮಹರ್ಷಿಗಳು ಹುಟ್ಟಿದಾಗ ನಡೆದು ಇಲ್ಲಿ ತನಕ ಉಪವಾಸ ಅದರ ಅಂತ ಹೇಳಿದ್ರೆ ನದಿ ದಾರಿ ಬಿಡ್ತದ ತಿಳ್ಕೊಂಡು ಅದೇ ವಿಚಾರ ಮಾಡಿ ಅಂತಾಳ. ಅದು ನದಿ ದಾರಿ ಬಿಡಂಗಿಲ್ಲ. ನದಿ ದಾರಿ ಬಿಡಂಗಿಲ್ಲ, ಮತ್ತೇನ್ ಮಾಡ್ಬೇಕು ಪಾಪ ಸಾಂದೀಪನಿ ಗುರುಗಳ ಹತ್ರ ಮಾತು ಬರ್ತಾಳ, ಗುರುಗಳೇ ನದಿ ತುಂಬಿ ಹರಿಲಕತ್ತದ ಅಂತ. ನದಿ ತುಂಬಿ ಹರಿಲಕತ್ತದ ಅಂತಂದ್ರೆ ನೀನೇನ್ ಮಾಡ್ಬೇಕಮ್ಮ ಅಂತಂದ್ರೆ, ಶ್ರೀಕೃಷ್ಣ ಪರಮಾತ್ಮ ಆತ ಹುಟ್ಟಿದಾಗಿ ಹಿಡಿದು ಇಲ್ಲಿ ತನಕ ಅವನು ಬಾಲ ಬ್ರಹ್ಮಚಾರಿ ಅದನ. ಆತ ಯಾವುದೇ ಒಂದು ಹೆಣ್ಣಿನ ಸಹವಾಸ ಮಾಡಿಲ್ಲ, ಇದಕ್ಕೆ ನೀನೇ ಸಾಕ್ಷಿ ಅಂತೇಳಿ ಆ ನದಿಗೆ ನೀರು ಮುಟ್ಟಿ ನಮಸ್ಕಾರ ಮಾಡಿಬಿಡಮ್ಮ, ಮುಂದೆ ದಾರಿ ಬಿಡ್ತದಂತ. ಏನ್ರಿ ಗುರುಗಳೇ ಇದು, ನನ್ನ ಸಂಗಟೆ ಸಂಸಾರ ಮಾಡ್ಯಾನ, ನನ್ನಂಗಿನ 7 ಮಂದಿ ಅದಾರ, ಆ ಕಡೆ 16,000 ಅಂತಾರ, ಏನೇನದೇನೋ ಅವನು ಕತ್ತಲ. ನೀನ್
ಇಂಥದ್ರಾಗ ಬಾಲ ಬ್ರಹ್ಮಚಾರಿ ಅಂತ ಯಾವ ಬಾಯಿಲೆ ಹೇಳಲಿ ಅಂತ ರುಕ್ಮಿಣಿ. ಅವಾಗ ನಾನು ಹೇಳಿದಷ್ಟು ಮಾಡು, ಮುಂದೆ ನಿನ್ನ ಕೆಲಸ ಆಗ್ತದ ಅಂತ. ಆಯ್ತಂತೇಳಿ ಹೋಗಿ ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿದಾಗಿನಿಂದ ಇಲ್ಲಿ ತನಕ ಬಾಲ ಬ್ರಹ್ಮಚಾರಿ ಅದನ್ನ, ಯಾವುದೇ ಹೆಣ್ಣಿನ ಸಹವಾಸ ಮಾಡಿಲ್ಲ. ನದಿ 2 ಭಾಗ ಆಯ್ತು. ಆವಾಗ ಆ ಕಡೆ ದಂಡಿಗೆ ಹೋದಾಳ. ಕೃಷ್ಣ ಎಲ್ಲೋ ಹೋದವ ಬರ್ತಾನ ಹೊತ್ತು ಮುಣಿಗಿ. ಬಂದ ಮೇಲೆ ಮನುಷ್ಯನಾಗ ಏನಿದು ಪರಿಸ್ಥಿತಿ, ಇದು ದಿನ 8 ಮಂದಿಗೆ ಆಗಟ್ಟು ಊಟ ಮಾಡಿ ಉಪವಾಸದ ನಂತರ ದಿನ ಭೋಗದಲ್ಲಿ ಮುಳುಗಿದಂತ ಕೃಷ್ಣ ಬಾಲ ಬ್ರಹ್ಮಚಾರಿ ಅಂತಾರ. ಏನಿದು, ಅದು ಸತ್ಯನೋ, ಇದು ಸತ್ಯನೋ, ಅದು ಸತ್ಯನೋ, ಇದು ಸತ್ಯನೋ? ಸಾಕ್ಷಾತ್ ನೀಲಾಂಬಿಕಾ ತಾಯಿ ಬಸವಣ್ಣನವರ ಬಗ್ಗೆ ಅದೇ ಅಭಿಪ್ರಾಯ ಬರೀತಾಳೆ ವಚನದಾಗ. ಜನ್ನ ಪುರುಷ ಬಾಲ ಬ್ರಹ್ಮಚಾರಿ ಅಂತ ಬರೀತಾಳ. ವಚನಗಳು ಓದ್ರಿ ಗೊತ್ತಾಗ್ತದೆ. ನನ್ನ ಗಂಡ ಬಾಲ ಬ್ರಹ್ಮಚಾರಿ ಅಂತ. ಈಗ ಸಂಸಾರ ಮಾಡಿರ್ಬೋದು, ಊಟ ಮಾಡಿರ್ಬೋದು, ಆದರೆ ನಮ್ಮೊಳಗಿರುವಂತ ಕೂಟಸ್ಥ ಸಾಕ್ಷಿ ಆತ್ಮ ಬ್ರಹ್ಮ ಎನ್ನುವಂತ ಒಂದು ತತ್ವ ಅದಲ್ಲ, ಅದು ಏನಾರ ಊಟ ಮಾಡಿದೇನ್ರಿ? ಅದು ಏನಾರ ಎಂದರೆ ಈ ಲೌಕಿಕ ವ್ಯವಹಾರದೊಳಗ ಭಾಗವಹಿಸದೇನ್ರಿ? ಅದು ಅದ್ರಾಗ ಏನು ವ್ಯವಹಾರನೇ ಇಲ್ಲದಂತ ವಸ್ತು ಹೌದಾ ಇಲ್ಲ? ಅದು ಆ ವಸ್ತುನೇ ತಾನಾದವರು ಅಂತ ಅರ್ಥ. ವ್ಯವಹಾರ ನಡೆದಿರಬಹುದು, ಯಾರಿಂದ ನಡೆದದು? ಆಭಾಸನಿಂದ ನಡೆದದ, ಜೀವನಿಂದ ನಡೆದದ. ಅದಕ್ಕೊಂದು ನಾಮ ರೂಪ ಅಂತ ಆದ. ಆ ನಾಮ ರೂಪಗಳಿಂದ ಅಲ್ಲಿ ಕ್ರಿಯೆ ನಡೆದದ. ಆ ಎಲ್ಲ ನಾಮರೂಪಗಳಿಗೆ ತನ್ನ ಸತ್ತಾ ಸ್ಫೂರ್ತಿಯನ್ನು ಕೊಟ್ಟು ಅದರ ಲೀಲೆಗಳನ್ನ ತಾನು ಭಿನ್ನವಾಗಿ ಘಟದೃಷ್ಟ, ಘಟದಿಂದ ಭಿನ್ನವಾಗಿ ಘಟವನ್ನು ವೀಕ್ಷಿಸುವಂತೆ, ಘಟದೃಷ್ಟ ಘಟದಿಂದ ಭಿನ್ನವಾಗಿ ಘಟವನ್ನ ವೀಕ್ಷಿಸುವಂತೆ. ಹೆಂಗದ? ಹಾಂಗ ಇಲ್ಲೇನಾಗ್ಯದ, ದೃಷ್ಟ ಆದಂತ ಮಹಾಪುರುಷರು ಅವರು ಬೇಕಾದಷ್ಟು ಊಟ ಮಾಡ್ಯಾರಂದ್ರೂ ಸಹಿತ ಏನಾಯ್ತದು? ದೃಷ್ಟ ಆದಂತ ಮಹಾಪುರುಷರು ಬೇಕಾದಷ್ಟು ಊಟ ಮಾಡಿದ್ರು ಸಹಿತ ಅವರಲ್ಲಿ ಜೀವ ಭಾವ ಅನ್ನುವುದು ಇಲ್ಲ. ಯಾವ ಭಾವದಲ್ಲಿ ಊಟ ಮಾಡ್ಯಾರವರು? ದೇವ ಭಾವದಲ್ಲಿ, ಬ್ರಹ್ಮ ಭಾವದಲ್ಲಿ ಇದ್ದು ಏನ್ ಮಾಡ್ಯಾರ? ಲೌಕಿಕ ಭೋಗ ಮಾಡ್ಯಾರ. ಬ್ರಹ್ಮ ಭಾವದಲ್ಲಿದ್ದು ಲೌಕಿಕ ಭೋಗ ಮಾಡಿದರೆ ಅದರ ಪಾಪ ಪುಣ್ಯಗಳು ಅವರಿಗೆ ಅಂಟುವುದಿಲ್ಲ. ಅದರಿಂದ ಉಂಟಾಗುವ ಕರ್ಮಫಲ ಸುಖ ದುಃಖಾದಿಗಳು ಅವರಿಗೆ ಉಂಟಾಗುವುದಿಲ್ಲ. ಅದರಿಂದ ಉಂಟಾಗುವ ಜನ್ಮ ಪುನರ್ಜನ್ಮಗಳು ಅವರಿಗೆ ಅದು ಸಂಬಂಧ ಇಲ್ಲ. ಅಂತ ಒಂದು ತತ್ವ ನಮ್ಮೊಳಗೇನದಲ್ಲ, ಆ ತತ್ವವನ್ನು ಕುರಿತು, ಹಿರಿದಾದ ತತ್ವವನ್ನು ಕುರಿತು ಹೇಳಿದ ಮಾತು ಅದು. ಸಾಂದೀಪನಿ ಗುರುಗಳು 8 ಮಂದಿಗೆ ಆಗಷ್ಟು ಊಟ ಮಾಡಿದರೂ ಸಹಿತ ಅವರು ಉಂಡು ಉಪವಾಸಿ. ಉಂಡು ಉಪವಾಸಿ ಅಂದ್ರೆ, ಉಂಡು ಅಂತಂದ್ರೆ ಯಾರು? ಉಪವಾಸಿ ಅಂದ್ರೆ ಬ್ರಹ್ಮ. ಅಹಂ ಬ್ರಹ್ಮಾಸ್ಮಿ. ಅದೇ ಮತ್ತಿನ್ನೇನು? ಉಂಡು ಉಪವಾಸಿ. ಉಂಡವ್ರು ಯಾರು? ಅಹಂ ಜೀವ, ಬ್ರಹ್ಮ ಉಪವಾಸಿ. ಕೃಷ್ಣಂ ಭೋಗಿ. ಕೃಷ್ಣ ಏನು? ಜೀವ. ಕೃಷ್ಣ ಅಲ್ಲಿ ಭೋಗ. ಕೃಷ್ಣ ಮತ್ತು ಭೋಗ ಅಂತ ಎರಡದವಲ್ಲ. ನಿಮಗ್ ಕಣ್ಣಿಗೆ ಒಂದು ನಾಮರೂಪ ಕಾಣ್ಲಿಕ್ಕತ್ತದ. ಭೋಗ ಯಾರದು? ಜೀವನದು. ಕೃಷ್ಣ ಬ್ರಹ್ಮ.
ಪ್ರತಿಯೊಂದ್ರಾಗ ಅಹಂ ಬ್ರಹ್ಮಾಸ್ಮಿ. ಅಷ್ಟೊಂದು ಭೋಗ ಮಾಡಿದರೂ ಸಹಿತ ಅದು ಜೀವನ ಭಾಗದಲ್ಲಿ ಮಾಡಿದ್ದೇ ಹೊರತು ಅಲ್ಲಿ ಕೂಟಸ್ಥನ ಭಾಗದಲ್ಲಿ ಯಾವ ವ್ಯವಹಾರಗಳೂ ಇಲ್ಲ. ತನ್ನ ಸತ್ತಾ ಸ್ಫೂರ್ತಿಯನ್ನ ಆ ಭೋಗ ಜೀವಕ್ಕೆ ಕೊಟ್ಟು ತಾನು ಅದರಿಂದ ಭಿನ್ನವಾಗ್ಯದನ ಕೃಷ್ಣ. ಅದರಿಂದ ತಾನು ಭಿನ್ನವಾಗ್ಯದ. ಆ ರೀತಿಯಾದ ಜೀವನ ಮಾಡುವುದಕ್ಕೆ ಈ ಒಂದು ಕೌಶಲ್ಯ ಬೆಳೆಸ್ಕೊಳ್ಳೋದಕ್ಕೆ ಈ ಪಾಠ. ರಾಮಕೃಷ್ಣಾದಿಗಳ ಅವತಾರಿ ಶರೀರಗಳು ಹೆಂಗಿರ್ತಾವ ಅಂತ ಹೇಳಿ ಯಾಕೆ ತಿಳ್ಕೋಬೇಕಾಗ್ಯದಂತಂದ್ರ ಅವರು ನಮ್ಮಾಗೆ ಭೋಗ ಮಾಡ್ಯಾರಲ್ಲ ಅಂತಂದ್ರ ಅವ್ರು ಮಾಡಿದ ಭೋಗಕ್ಕ ನಾವು ಮಾಡೋ ಭೋಗಕ್ಕ ವ್ಯತ್ಯಾಸ ಆದ ಇಲ್ಲ. ನಮಗ ಆಸಕ್ತಿ ಆದ, ಅದರೊಳಗೆ ಸಂಕಲ್ಪ ವಿಕಲ್ಪ ಆದ, ಅದರಾಗೆ ಬುದ್ಧಿ ಓಡಿಸ್ತೀವಿ, ಅದರಾಗೆ ಅಹಂಕಾರ ಅದ, ಅದರಾಗೆ ಮಮಕಾರ ಅದ. ಇವ್ಯಾವ ಇಲ್ಲದಂಗ ಅವರು ಭೋಗಿಸ್ಯಾರ, ಇವ್ಯಾವ ಇಲ್ಲದಂಗ ಅವರು ಉಂಡಾರ. ಆ ಉಪವಾಸಿ ಮತ್ತ ಬ್ರಹ್ಮಚಾರಿ ಯಾರು? ಭೋಗಿಸಿದವ್ರು ಯಾರು? ಉಂಡವ್ರು ಯಾರು? ಉಂಡವರು ಭೋಗಿಸಿದವರು ಜೀವ. ಉಂಡವರು ಜೀವ, ಆಭಾಸ, ಪಂಚಭೂತಾತ್ಮಕ ಶರೀರ, ಮಾಯಾ. ಮಾಯಾ ಶರೀರ ಅಂತಂದ್ರ ಅದು ಅವತಾರಿ ಪುರುಷರಿಗೆ ಬರ್ತದ. ಇದು ಅವಿದ್ಯಾ ಶರೀರ. ಮಾಯಾ ಶರೀರ ಅಂತ ಅವ್ರು ಅವತಾರಿ ಪುರುಷರಿಗೆ ಅಂತಾರ. ಇದು ಅವಿದ್ಯಾ ಶರೀರ. ಅವಿದ್ಯೆ ಊಟ ಮಾಡ್ಯದ. ಅದಕ್ಕಾಗಿ ಉಪವಾಸ ಇದ್ದವರು, ಬ್ರಹ್ಮಚಾರಿ ಇದ್ದವರು ಯಾರಂದ್ರೆ ಕೂಟಸ್ಥ, ಮತ್ತಿನ್ನೇನಿಲ್ಲ. ಕೂಟಸ್ಥ. ಅವ್ರ ಗುರುಗಳ ಬಳಿ ಹೋಗಿ ಪಾಠ ಕಲ್ತಿರ್ಬೋದು, ಅವ್ರು ಕೂಟಸ್ಥನಾಗಿ ಪಾಠ ಕಲ್ತಾರ. ಶಿಷ್ಯನಾಗಿ ಪಾಠ ಕಲ್ತಿಲ್ಲ ಅವರು. ಕೂಟಸ್ಥ ಸ್ಥಿತಿಯೊಳಗೆ ಇದ್ದವನಿಗೆ ಶಿಷ್ಯ ಅಂತ ಹೇಳಿ ಡೊಗ್ಗಳಿಕೆನೂ ಇರಂಗಿಲ್ಲ. ಕೂಟಸ್ಥ ಸ್ಥಿತಿ ಒಳಗಿದ್ದವನಿಗೆ ನಾನು ಗುರು ಅಂತ ಹೇಳಕ್ಕೆ ಅಹಂಕಾರನೂ ಇರಂಗಿಲ್ಲ. ಎರಡೂ ಇರಂಗಿಲ್ಲ. ಅವೆರಡನ್ನ ತೆಗೆದುಹಾಕಿ ನಿಮ್ಮನ್ನ ಕೂಟಸ್ಥ ಸ್ಥಿತಿ ಒಯ್ಬೇಕನ್ನೋದಕ್ಕೆ ನಮ್ಮ ಪ್ರಯತ್ನ. ನಾ ಗುರು ಅಲ್ಲ, ನಾ ಗುರು ಅಲ್ಲ, ನಾ ಗುರು ಅಲ್ಲ, ನಾನು ಇನ್ನಿಲ್ಲ ಅಂತ ಯಾಕೆ ಅಂತೀನಿ ಅಂತಂದ್ರ ಕೂಟಸ್ಥ ಸ್ಥಿತಿ ಒಳಗೆ ಇರ್ಬೇಕನ್ನೋದೇ, ಮತ್ತಿನ್ನೇನಿಲ್ಲ ಅದು ಪ್ರಯತ್ನ. ನಾ ಅದೀನಿ ಅಂತಂದ್ರೆ ಬಂದ್ಬಿಡ್ತದ. ಗುರು ಅದೀನಿ, ನಾ ಶಿಷ್ಯ ಅದೀನಿ, ನಾನು ಮತ್ತದ ಅದೀನಿ, ಇದು ಅದೀನಿ, ಮತ್ತೇನೇನೋ ಅದೀನಿ ಅಂತ ಬರ್ತದೆ. ಅದಕ್ಕೆ ಅವರು ಶಿಷ್ಯರಾಗಿರ್ಬೋದು, ಆದರೂ ಸಹಿತ ಅವ್ರ ಎಂತ ಶಿಷ್ಯರು? ಕೂಟಸ್ಥ, ಸಾಕ್ಷಿ, ಬ್ರಹ್ಮ, ಆತ್ಮ ಸ್ವರೂಪ, ಪ್ರತ್ಯೇಗಾತ್ಮ ಸ್ವರೂಪ, ಬ್ರಹ್ಮಾಭಿನ್ನ ಪ್ರತ್ಯೇಗಾತ್ಮ ಸ್ವರೂಪರಾದ ಶಿಷ್ಯರು, ಬ್ರಹ್ಮಾಭಿನ್ನ ಪ್ರತ್ಯೇಗಾತ್ಮ ಸ್ವರೂಪರಾದ ಭೋಗಿಗಳು, ಬ್ರಹ್ಮಾಭಿನ್ನ ಪ್ರತ್ಯೇಗಾತ್ಮ ಸ್ವರೂಪರಾಗಿ ಅವರು ಊಟ ಮಾಡಿದವರು. ಅವರು ಉಂಡು ಉಪವಾಸಿ, ಬಳಸಿ ಬ್ರಹ್ಮಚಾರಿ. ಬಳಸಿದವರು, ಉಂಡವರು ಆಭಾಸ, ಜೀವ, ಅಜ್ಞಾನಿ, ದೇಹಾಭಿಮಾನಿ, ಅವಿದ್ಯೆ, ಅವೆಲ್ಲ ಏನ್ ಮಾಡ್ಯಾವ? ಊಟ ಮಾಡ್ತಾವ. ಆ ಊಟ ಮಾಡೋದಕ್ಕೆ ಸಾಕ್ಷಿಯಾದಂಥದ್ದು ಯಾವುದು? ಕೂಟಸ್ಥ. ಅದು ಬ್ರಹ್ಮಚಾರಿ, ಅದು ಉಪವಾಸಿ. ಬಹಳ ಸೂಕ್ಷ್ಮ ವಿಷಯ ಅದ. ಇಲ್ಲಿ ತನಕ ಆಸಕ್ತಿಲಿಂತ ಏನೇ ಭೋಗ ಮಾಡಿರ್ಬೋದು, ಇವತ್ತಾದ್ರೂ ಉಪವಾಸ ಇರೋದು ಕಲಿಬೇಕು ಅಂತಂದ್ರ ಊಟ ಮಾಡೋದು ಬಿಡು ಅಂತ ಹೇಳ್ಯಾರನ್ರಿ ಅಲ್ಲಿ. ಇವತ್ತಿಂದ ಉಪವಾಸ ಮಾಡ್ರಿಪ್ಪ ಅಂತಂದ್ರೆ ಊಟ ಮಾಡೋದು ಬಿಡು ಅಂತ ಹೇಳ್ದಂಗ ಅದು. ಜೀವನಾಗಿ ಊಟ ಮಾಡಬೇಡ್ರಿ, ಪಂಚೇಂದ್ರಿಯ ಸುಖಗಳನ್ನ ಅರಸ್ಕೋತ ಊಟ ಮಾಡಬೇಡ್ರಿ, ಕೂಟಸ್ಥನಾಗಿ ಊಟ ಮಾಡಿ.
ಪಂಚೇಂದ್ರಿಯ ವ್ಯವಹಾರ ಇಲ್ಲದಂಗೆ ಊಟ ಮಾಡ್ರಿ. ಲೌಕಿಕ ಭೋಗ ಬಿಡು ಅಂದ್ರೆ ಪಂಚೇಂದ್ರಿಯ ವ್ಯವಹಾರಗಳು ಇರ್ಲಾರ್ದಂಗ ನೀವು ಲೌಕಿಕ ಭೋಗ ಮಾಡ್ರಿ. ಸ್ಥೂಲ ಶರೀರದಾಗ ನೀವು ಏನು 25 ತತ್ವದಾಗ ಮಾಡ್ತೀರಿ, ಅದರೊಳಗೆ ಸೂಕ್ಷ್ಮ ಶರೀರದ ವ್ಯವಹಾರಗಳು ಬೆರಿಬಾರ್ದು. ಮನ, ಬುದ್ಧಿ, ಚಿತ್ತ, ಅಹಂಕಾರ, ಆಸಕ್ತಿ ಇಲ್ಲದೆ ನೀವು ಏನ್ ಮಾಡ್ತೀರಿ ಮಾಡ್ರಿ. ಆದ್ರೆ ಇವನ್ನ ಬೆರೆಸ್ಕೊಂಡು ನೀವು ಮಾಡ್ತೀರಿ, ಅದು ಅವಾಗ ಜೀವ ಆಗಿಬಿಡ್ತೀರಿ. ಹೆಂಗದ ಆ 17 ತತ್ವದ ಸಪೋರ್ಟ್ ಇರ್ಲಾರ್ದೆ ನೀವು 25 ತತ್ವದಾಗ ಏನ್ ಮಾಡಿದ್ರೂ ಅದರ ಪಾಪ ಪುಣ್ಯ ನಿಮಗೆ ಸಂಬಂಧ ಬೀಳಲ್ಲ. ಅದು ಬದುಕಿಸ್ಬೇಕಾಗ್ಯದ. ಈಗ ಸ್ಥೂಲ ಶರೀರವನ್ನು ಬದುಕಿಸ್ಬೇಕಾಗ್ಯದ. ನಾವು ಅದನ್ನ ಹಿಡ್ಕೊಂಡೇ ನಾವು ಮುಂದಿನ ಸಾಧನೆ ಮಾಡಬೇಕಾಗ್ಯದ. ಅದು ಬಿಟ್ಟು ನಾವೇನ್ ಮಾಡಿಬಿಟ್ಟಿವಿ, ಆ ಸ್ಥೂಲ ಶರೀರದ ಒಂದು ಮೇಂಟೆನೆನ್ಸ್ ಮಾಡ್ಲಕ್ ಹೋಗಿ ಅದ್ರ ಒಳಗೆ ಏನ್ ಆಸಕ್ತಿಗಳವ ಅದ್ರ ಬೆನ್ನ ಹಚ್ಚಿಬಿಟ್ಟಿವಿ. ನಮ್ಮ ಬದುಕಿನ, ನಮ್ಮ ಆತ್ಮದ, ನಮ್ಮ ಜೀವನದ ಗುರಿಯನ್ನೇ ಮರೆತು ಬಿಟ್ಟಿವಿ. ಎದ್ರ ಬೆನ್ನ ಹಚ್ತೀವಿ? ಈ 17 ತತ್ವಗಳ ಬೆನ್ನ ಹಚ್ಚಿಬಿಟ್ಟಿವಿ. ಸೂಕ್ಷ್ಮ ಶರೀರ ಏನ್ ಹೇಳ್ತಾ ಅದಕ್ಕೆ ಕೇಳ್ಕೊತ ಬೆನ್ನ ಹಚ್ಬಿಟ್ಟಿವಿ. 17 ತತ್ವಗಳು ಕೂಡ ನಮ್ಮ ಸಾಧನೆಯಲ್ಲೇ ಅವು ಏನಾಗಬೇಕು, ನಮ್ಮೊಳಗೆ ತೊಡಗ್ಬೇಕು. ನಾವು ಮಾಡೋ ಕೆಲಸದಾಗ ಅವು ತೊಡಗ್ಬೇಕು, ಬಿಟ್ಟು ಅವು ಮಾಡೋ ಕೆಲಸದಾಗ ನಾವು ಬೆನ್ನ ಹಚ್ಚಿ ಹೋಗ್ಲಕತ್ತೀವಿ. ಅದಕ್ಕೆ ಅವರು ಗುರುಗಳ ಬಳಿ ಸೇವೆ ಮಾಡಿದ್ದು, ಶಾಸ್ತ್ರ ಅಧ್ಯಯನ ಮಾಡಿದ್ದು ಇತ್ಯಾದಿ ನಮಗೆ ದಾರಿ ತೋರಿಸಲು ಆದರ್ಶ. ಅವರು ಹಾಗೆ ಮಾಡಿದ್ದು ನೀವು ಕೂಡ ನಮ್ಮ ಹಾಗೆ ಸದ್ಗುರುಗಳಿಗೆ ಶರಣಾಗತರಾಗಿ ಆಧ್ಯಾತ್ಮ ಸಾಧನೆ ಮಾಡಿರಿ ಅಂತ. ಅವತಾರಿಕರೇ ಲೋಕದ ಜೀವಿಗಳಿಗೆ ಆದರ್ಶಪ್ರಾಯರು. ಅವರು ಗುರುಗಳ ಬಳಿಗೆ ಹೋಗದಿದ್ದರೆ ಲೋಕದ ಜೀವಿಗಳು ಕೂಡ ಗುರುಗಳ ಬಳಿಗೆ ಹೋಗುತ್ತಿರಲಿಲ್ಲ ಅಂತ ಅವರು ಗುರುಗಳ ಬಳಿಗೆ ಹೋಗಿ ವಿದ್ಯಾಭ್ಯಾಸ ಮಾಡುವ ಆದರ್ಶ ಮಾರ್ಗ ಹಾಕಿಕೊಟ್ಟಿದ್ದಾರೆ. ಶ್ರೀಕೃಷ್ಣ ತಾನೇ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಕೃಷ್ಣ ಭಗವದ್ಗೀತೆ ಒಳಗೆ ಏನ್ ಹೇಳಪ್ಪ ಅಂತಂದ್ರೆ, ತದ್ವಿದ್ಧಿ ಪ್ರಣಿಪಾತೇನ, 4ನೇ ಅಧ್ಯಾಯ 34ನೇ ಶ್ಲೋಕ. ಗುರುವಿನ ಬಳಿಗೆ ಹೋಗ್ಬೇಕಾದ್ರೆ ಹೆಂಗಪ್ಪ? ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿ ನ ತತ್ವ ದರ್ಶಿನಃ. ಏನಿದ್ರ ಅರ್ಥ ಅಂತಂದ್ರೆ, ಜೀವನು ಗುರುಗಳ ಬಳಿಗೆ ಹೋಗಿ ಏನ್ ಮಾಡಬೇಕು? ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಸುಮ್ಮನೆ ಕೈ ಮುಟ್ಟಿ ಏನೋ ಒಂದು ನಾಟಕದ ನಮಸ್ಕಾರ ಮಾಡ್ತಾರೆ, ಹಂಗ ಮಾಡಬಾರ್ದು. ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಚೆನ್ನಾಗಿ ಪ್ರಶ್ನೆಯನ್ನ ಮಾಡಬೇಕು, ಸೇವೆಯನ್ನೂ ಮಾಡಬೇಕು. ಸುಮ್ಮನೆ ಎಷ್ಟೋ ದೂರ್ಲಿಂತ ಒಂದು ಹಿಂಗ ಮುಟ್ಟಲಾರ್ದಂಗ ಸುಮ್ಮನೆ ಟಚ್ ಮಾಡಿ ನಮಸ್ಕಾರ ಮಾಡಿ ದಿನ ಹಾಸಿಗೆಯಾಗಿ ಬೀಳ್ತಿರ್ತೀರಿ, ನೆಲಕ್ಕೆ ಬೀಳ್ತಿರ್ತೀರ ಇಲ್ಲ? ದಿನ ಒಂದು ಚಾಪಿ ಹಾಕೊಂಡು ಮಕ್ಕೋತಿರಲ್ರಿ? ಮಕ್ಕಳಲ್ಲ ಯಾವ ಅದಾನ ನಿಮ್ ಜಗತ್ನಾಗ? ನೆಲಕ್ಕೆ ಬೀಳ್ತಾರಲ್ರಿ ಎಲ್ಲರೂ? ಬೀಳಲ್ಲ. ಹಾಸಿಗೆ ಪೂರ 100% ನೆಲಕ್ಕೆ ಬೀಳ್ತೀರ ಇಲ್ಲ? ಮತ್ತ ಎಲ್ಲರೂ ನೆಲಕ್ಕೆ ಬೀಳೋದೆ, ದಿನ 8 ತಾಸು ನೆಲಕ್ಕೆ ಬಿದ್ದಿರ್ತೀರಿ. ಹಂಗ ಗುರುಗಳ ಹತ್ರ ದೀರ್ಘದಂಡ ಒಂದು ಉದ್ದಕ್ಕೆ ಬಡಗಿ ಬಿದ್ದಂಗ ಗುರುಗಳು ಬಂದಾಗ, ಆ ಗುರುಗಳು ನಿಮ್ಮ ಹತ್ರ ಬಂದಿರಬಹುದು, ನೀವು ಗುರುಗಳ ಹತ್ರ ಹೋಗಿರಬಹುದು, ಏನಾರೇ ಆಗಿರಬಹುದು. ಆದ್ರೆ ಅವ್ರು ಯಾವಾಗ ಕಾಣ್ತಾರ, ಅವ್ರ ಮುಂದ ಒಂದು ಬಡಗಿ ಬಿದ್ದಂಗ ಬೀಳಕ್ಕೆ ಏನ್ ದಾಡಿ ಆಗ್ಯದ? ನಾಟಕ ಎದಕ್ ಮಾಡ್ಬೇಕು? ನಮಸ್ಕಾರ ಮಾಡೋದ್ರಾಗ ಅದ್ರಾಗ ಯಾಕೆ ಕೋಶಿಸಿ
ನಿಜವಾದ ಪ್ರಾಮಾಣಿಕವಾದಂತ ನಮಸ್ಕಾರ ಅಂತಂದ್ರ ತದ್ವಿದ್ಧಿ ಪ್ರಣಿಪಾತೇನ. ನಿಮ್ಮ ಶರೀರದ ಎಲ್ಲಾ ಅವಯವಗಳು ನೆಲಕ್ಕೆ ಟಚ್ ಆಗಿಬಿಡ್ಬೇಕು. ಗುರುಗಳು ಕಂಡ್ರು ಅಂತಂದ್ರ ಅಡ್ಡ ಬೀಳ್ಬೇಕಷ್ಟೇ. ನಮಸ್ಕಾರ ಮಾಡ್ಬೇಕು. ದೀರ್ಘದಂಡ ನಮಸ್ಕಾರ, ಸಾಷ್ಟಾಂಗ ನಮಸ್ಕಾರ, ಎಲ್ಲ 8 ಐಟಮ್ಗಳು ಟಚ್ ಆಗ್ಬೇಕು. 2 ಪಾದ, 2 ಮೊಳಕಾಲ, 2 ಮುಂಗಯ್ಯ, 2 ಹಸ್ತ, ಎದಿ, ಹೊಟ್ಟಿ, ತಲಿ ಎಲ್ಲ ಅವಯವಗಳು ನೆಲಕ್ಕೆ ಟಚ್ ಆಗ್ಬೇಕು. ಹಂಗ ಬೀಳ್ಬೇಕು. ಬೀಳೋದಟ್ಟೆ ನಿಮ್ ಕೈಯಾಗದ. ನೆಲಕ್ಕೆ ಬೀಳೋದು ಅಟ್ಟೆ ನಿಮ್ ಕೈಯಾಗದ, ಏಳೋದು ನಿಮ್ ಕೈಯಾಗಿಲ್ಲ. ಗುರು ಎಬ್ಬಿಸಿದಾಗ ಏಳಬೇಕು, ಬೀಳಬೇಕಷ್ಟೇ. ಅದು 100% ಸರೆಂಡರ್ ಆದವ್ರ ಲಕ್ಷಣ. ಗುರುಗಳ ಬಳಿ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಚೆನ್ನಾಗಿ ಪ್ರಶ್ನೆಯನ್ನೂ ಮಾಡಬೇಕು. ಇದು ಸಂಸ್ಕಾರ. ನಮಸ್ಕಾರ ಮಾಡೋವನಿಗೂ ಗೊತ್ತಿಲ್ಲ, ನಮಸ್ಕಾರ ಮಾಡಿಸ್ಕೊಳ್ಳೋವನಿಗೂ ಗೊತ್ತಿಲ್ಲ. ಕಾಲಿಗೆ ಬಿದ್ದವನಿಗೆ ಎತ್ತಬೇಕನ್ನೋದು ಆ ಗುರುವಿಗೂ ಗೊತ್ತಿಲ್ಲ. ಎಷ್ಟೋ ಮಂದಿ ಗುರುಗಳಿಗೆ ಗೊತ್ತೇ ಇಲ್ಲ. ತಮ್ಮ ತಾವೇ ಒಂದಿಟ್ಟು ಬಿದ್ದು ಎದ್ದೋಗ್ಬಿಡ್ತಾರ. ಅದು ಅಲ್ಲದು, ಬೀಳೋದಾಟೆ. ಮೊಸಳಿ ಹಿಡಿದ್ರೆ ಯಾಕೆ ಡೇಂಜರ್ ಅಂತಾರಂದ್ರ, ಅದು ಮೊಸಳಿ ತಾನೇ ಬಾಯಿ ತೆರಿಬೇಕಂದ್ರೂ ತೆರಿಲಕ್ ಬರಂಗಿಲ್ಲ ಅಂತ. ಬಹಳ ಕಷ್ಟಪಟ್ಟು ತೆರೆದಿರ್ತದಂತದು. ವಾಮ ಮುಚ್ಚಿತು ಅಂತಂದ್ರ ಅದಕ್ಕೆ ತೆಗಿಲಕ್ ಬರಂಗಿಲ್ಲ, ಅದು ಬಾಯಿ ತೆಗಿಲಕ್. ಅದಕ್ಕೆ ಅದಕ್ಕೆ ಕಷ್ಟಪಟ್ಟು ಬಾಯಿ ತೆರ್ಕೊಂಡು ಕೂತಿರ್ತದ. ಅದು ಈಟುದ್ದಿರ್ತದ ಅದ್ರ ಬಾಯಿ. ವಾಮ ಮುಚ್ಚಿತು ಅಂದ್ರೆ ಲಾಕ್ಡೌನ್, ಬಿಡ್ಲಕ್ಕೆ ಆಗಂಗಿಲ್ಲ. ಅದ್ರೊಳಗೆ ಏನ್ ಸಿಕ್ಕೊಂಬಿದ್ದದ ಆಟ ನುಂಗೆ ಬಿಡ್ತದ. ನಾಲ್ಗಿಲಿಂತ ಹಂಗ ಕಟ್ ಮಾಡಿ ತಗೊಂಡ್ಬಿಡ್ತದ ಒಳಗ. ಹಂಗ ಇಲ್ಲಿ ಏನದಪ್ಪ ಅಂತಂದ್ರೆ ಬೀಳೋದಷ್ಟೇ ಇವನ್ ಕೈ. ಒಬ್ಬರು ದೊಡ್ಡ ಸ್ವಾಮಿಗಳಂತೇಳಿ ಅವ್ರಿಗೆ ಹೋಗಿ ಪಾದಕ್ಕೆ ಬಿದ್ದ್ಬಿಟ್ಟಿದ್ದೆ ನಾನು. ಎತ್ತದವ್ರಿಗೆ ಗೊತ್ತೇ ಇಲ್ಲ. ಎಟದ್ ಬಿದ್ದಿದ್ ಹೇಳಂತಂತಾರ ತಾವೇ. ಇದೇನಪ್ಪ ಇವ್ರಿಗೆ ಎತ್ತದ್ ಗೊತ್ತಿಲ್ಲ. ಇಲ್ಲಿ ನೀವು ತಿಳ್ಕೋಬೇಕು, ಇವ್ರಿಗೆ ಇದು ಗೊತ್ತಿಲ್ಲ. ಅವ್ರು ಹೇಳಂತ ಅಟ್ಲೀಸ್ಟ್ ಬಾಯಿಲಿ ಅಂತ ಹೇಳೋದಾಗ್ರೆ ಹೇಳ್ಬೇಕು. ಅಲ್ಲಿ ತನಕ ಹೇಳಬಾರ್ದು, ಬೀಳ್ಬೇಕಷ್ಟೇ. ಜೀವನು ಗುರುಗಳ ಬಳಿಗೆ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ನಮಸ್ಕಾರ ಮಾಡಿದ್ಮೇಲೆ ಒಳಗೆ ನಿಮಗೊಂದಿಟ್ಟು ಚಿಂತನೆ ಇರ್ಬೇಕು. ಆತ್ಮಜ್ಞಾನಕ್ಕೆ ಸಂಬಂಧಪಟ್ಟಂತವು, ಅದಕ್ಕೆ ಸಂಬಂಧಪಟ್ಟಂತ ಚಿಂತನೆ ಇದ್ದವರಿಗೆ ಏನಾಗ್ತದ, ತಿಳಿದಿರ್ತದ. ಇನ್ನ ತಿಳಿಲಾರ್ದಕ್ಕೆ ಸಂಶಯಗಳಿರ್ತಾವ. ಆ ಸಂಶಯಗಳು ಗುರುಗಳಿಂದ ತಿಳ್ಕೋಬೇಕು. ನನ್ನ ಒಳಗಿಂತ ಒಂದು ಸಂಶಯ ಮೂಡ್ಯದ, ಈ ಸಂಶಯದ ಬಗ್ಗೆ ನಾನು ಪರಿಹಾರ ಮಾಡ್ಕೋಬೇಕು. ಚಿಂತನೆ ಮಾಡೋದ್ರ ಜೊತೆಗೆ ಸಂಶಯಗಳೇನು ಹುಟ್ಟಿರ್ತಾವ ಅವುಗಳ ಪಟ್ಟಿ ಮಾಡ್ಕೋಬೇಕು. ಆ ಪಟ್ಟಿ ಗುರುಗಳ ಹತ್ರ ಬಂದಾಗ ಆ ಸಂಶಯಗಳನ್ನ ಮುಂದಿಡ್ಬೇಕು. ಚೆನ್ನಾಗಿ ಪ್ರಶ್ನೆ ಮಾಡಬೇಕು. ಗುರುಗಳಿಗೆ ಪ್ರಶ್ನೆ ಮಾಡದೆ ಒಳ್ಳೆ ಶಿಷ್ಯನ ಲಕ್ಷಣ. ಯಾವನು ಪ್ರಶ್ನೆ ಮಾಡ್ತಾನ ಅವನಿಗೆ ಚಿಂತನದಲ್ಲಿ ತೊಡಗಿರ್ತಾನಂತ. ಒಳಗ ಆತ್ಮಚಿಂತನದಲ್ಲಿರುವ ಲಕ್ಷಣ ಅವನು, ಶಿಷ್ಯನ ಲಕ್ಷಣ. ಚೆನ್ನಾಗಿ ಸೇವೆ ಮಾಡಬೇಕು. ಪ್ರಶ್ನೆ ಮಾಡೋದ್ರ ಜೊತೆಗೆ ಉತ್ತರ ಪಡ್ಕೊಂಡು ಗುರುಗಳಿಗೆ ಎಲ್ಲ ಪ್ರಶ್ನೋತ್ತರಗಳಾದ್ಮೇಲೆ ಅವರ ಅವಶ್ಯಕತೆ ಏನಾರ ತಿಳ್ಕೊಂಡು ಅವರಿಗೆ ಚೆನ್ನಾಗಿ ಸೇವೆ ಮಾಡಬೇಕು. ಅವ್ರಿಗೇನು ಅವಶ್ಯಕತೆ ಅದ ನೋಡಿ. ಆಗ ಸತ್ಯದರ್ಶಿಯಾದ, ಅಲ್ಲೇನಾಗ್ತದೆ, ನೀವು ಪ್ರಶ್ನೆ ಮಾಡಿದ ಮೇಲೆ ಸತ್ಯದರ್ಶಿಯಾದ ಪ್ರಬುದ್ಧ ಸಂತ ಏನ್ ಮಾಡ್ತಾನ, ನಿಮ್ಮ ಪ್ರಶ್ನೆಗೆ ಉತ್ತರ ನೀಡ್ತಾನ, ನಿಮಗೆ ಜ್ಞಾನ ನೀಡ್ತಾನ. ತಾನೇ ಗೀತೆಯಲ್ಲಿ ಹೀಗೆ ಹೇಳಿ ತಾನೇ ಗುರುವಿನ ಬಳಿಗೆ ಹೋಗಿ ಶರಣಾಗಿ ವಿದ್ಯಾಭ್ಯಾಸ ಮಾಡದಿದ್ದರೆ ಗೀತೆ ಸುಳ್ಳಾಗುತ್ತದೆ. ಭಗವದ್ಗೀತೆ ಒಳಗ ಕೃಷ್ಣ ಗುರುವಿನ ಬಳಿ ಹೋಗ್ಬೇಕು, ನಮಸ್ಕಾರ ಮಾಡಬೇಕು, ಪ್ರಶ್ನೆ ಮಾಡಬೇಕು, ಸೇವೆ ಮಾಡಬೇಕು ಅಂತ ಇಟ್ಟೆಲ್ಲ ಭಗವದ್ಗೀತೆ ಒಳಗೆ ಹೇಳಿ, ಗುರುವಿನ ಬಳಿ ಹೋಗ್ಯಾನಪ್ಪ ಕೃಷ್ಣಗೆ ಗುರುನೇ ಇಲ್ಲ ಅಂತ ಅಂದ್ಬಿಟ್ರೆ ಜಗತ್ತಿನ ಜೀವಿಗಳು ಕೃಷ್ಣನೇ ಗುರುಗಳ ಬಳಿ ಹೋಗಿಲ್ಲ ಅಂತಂದ್ರೆ
ನಾವ್ ಯಾಕೆ ಹೋಗ್ಬೇಕು ಅಂತ ಬಿಟ್ಬಿಡ್ತಾರ. ಮತ್ತು ಭಗವದ್ಗೀತೆ ಒಳಗೆ ಹೇಳಿ ಆ ಗುರುವಿನ ಬಳಿ ಹೋಲಿಲ್ಲ ಅಂತಂದ್ರ ಭಗವದ್ಗೀತೆ ಒಳಗೆ ಹೇಳಿದ್ದು ಸುಳ್ಳಾತ. ಸುಳ್ಳಾತ. ಮಡಿಕೆಯ ಮಾಡುವಡೆ ಮಣ್ಣೆ ಮೊದಲು. ಹೇಳ್ರಿ ವಚನ. ತೊಡಿಗೆಯ ಮಾಡುವಡೆ ಮತ್ತ ಮಡಿಕೆಯ ಮಾಡುವಡೆ ಮಣ್ಣೆ ಮೊದಲು ಅರಿವಡೆ ಗುರುಪಥ ಶಿವಪಥವರಿವಡೆ ಗುರುಪಥ ಮೊದಲು. ಸಂಗವೇ ಮೊದಲು ಮೊದಲು. 12ನೇ ಶತಮಾನದ ಬಸವಣ್ಣ ಏನ್ ಮಾಡಿದ್ರು? ಶಿವಪಥವರಿವಡೆ ಗುರುಪಥ ಮೊದಲು ಅಂತೇಳಿ ಗುರುಗಳ ಬಳಿ ಹೋಗಿ ಜಾತವೇದ ಮುನಿಗಳಲ್ಲಿ ಅಭ್ಯಾಸ ಮಾಡಿ ಯೋಗ ಸಾಧನೆ ಮಾಡಿ ಅವರು ಸಾಕ್ಷಾತ್ಕಾರಿಗಳ ಅನಿಸ್ಕೊಂಡ್ರು, ಪರಿಪೂರ್ಣ ಸಾಕ್ಷಾತ್ಕಾರಿಗಳ ಆದರು. 21ನೇ ಶತಮಾನದ ನಕಲಿ ಶರಣರು ಆ ಬಸವಣ್ಣವರಿಗೆ ಯಾರು ಗುರುಗಳೇ ಇಲ್ಲ ಅಂತ ಹೇಳಿ ವಾದಿಸ್ಲಕತ್ತಾರಲ್ಲ. ಬಸವಣ್ಣವ್ರ ವಚನ ಸುಳ್ಳು ಏನು ಇವರು ಹೇಳೋದ ಖರೆ ಆಯಿತು ಅಂತಂದ್ರೆ ಬಸವಣ್ಣವ್ರ ವಚನ ಸುಳ್ಳು. ಮತ್ತೆ ಬಸವಣ್ಣವ್ರ ವಚನ ಖರೆ ಇತ್ತು ಅಂತಂದ್ರ ಇವರು ನಕಲಿ ಇರೋದೇ ಖರೆ. ಮತ್ತಿನ್ನೇನು ಹೇಳ್ಬೇಕಿನ್ನ? ನಕಲಿ ಶರಣರ ವಾದ ಸತ್ಯನೋ 12ನೇ ಶತಮಾನದ ಶರಣರ ವಾದ ಸತ್ಯನೋ? ನನಗಾರು ಗುರುಪಥವ ತೋರಿದರು ಅಂತಂದ್ರೆ ಏನು? ಯಾರು ತೋರಿದ್ರು ನನಗೆ ಗುರುವಿನ ಪಥ ಅಂತ ಹೇಳಕ್ಕೆ? ಬಸವಣ್ಣವ್ರ ವಚನ ಬರ್ದಾರ್ರಿ. ಹಿಂಗಾಗಿ ನನಗೆ ಗುರುಗಳಿಲ್ಲ ಅಂತ ಹೇಳ್ಯಾರ. ಗುರುಪಥವ ತೋರಿದವರು ಯಾರು ಅಂತಂದ್ರೆ ನನ್ನ ಅರಿವೇ ನನಗೆ ಗುರುವಿನ ಬಳಿ ಹೋಗಂಗ ಮಾಡ್ಯಾದ ಅಂತ ಬಸವಣ್ಣವ್ರು ಹೇಳ್ಯಾರ. ಲಿಂಗ ಕೊಟ್ಟವ್ರು ಯಾರು, ಜಂಗಮ ಎಲ್ಲನೂ ನನ್ನ ಅರಿವು ಏನದಲ್ಲ ಗುರುವಿನ ಬಳಿಗೆ ಹೋಗಂಗ ಮಾಡಿ ಮುಂದೆ ನನಗದೆಲ್ಲ ಸಾಧನೆ ಮಾಡೋದಕ್ಕೆ ಅನುಕೂಲ ಮಾಡಿದ್ದೇ ನಾನು ಅರಿವು ಅಂತೇಳಿ ಅವ್ರ ಅರಿವಿನ ಬಗ್ಗೆ ಒಂದು ವಚನ ಬರ್ದಾರ. ಆ ವಚನ ಇಟ್ಕೊಂಡು ನನ್ನ ಗುರುಗಳಿಲ್ಲ ತೇಳ್ಯಾರ ತೇಳಕ್ಕೆ ಇವ್ರೇನ್ ಮಾಡ್ಲಕತ್ತಾರ? ವಾದ ಮಾಡ್ಲಕತ್ತಾರ. ಮತ್ತು ವಾದ ಮಾಡಿದ್ರೆ ಈಗ ಮಡಿಕೆ ಮಾಡುವಡೆ ಮಣ್ಣೆ ಮೊದಲು ಒಳಗ ಶಿವಪಥವರಿವಡೆ ಗುರುಪಥ ಮೊದಲು ಅಂತೇಳಿ ಏನ್ ಬರ್ದಾರಲ್ಲ, ಈ ವಚನ ಸುಳ್ಳು ಮಾಡ್ಬೇಕಾ? ಗುರು ಇಲ್ಲ ಅಂತೇಳಕ್ಕೆ ಇವ್ರು ವಾದ ಮಾಡ್ತಾರಲ್ಲ. ಬಸವಣ್ಣ ತಾನೇ ಸ್ವಯಂ ಗುರು, ಗುರು ಇಲ್ಲ ಅಂತೇಳಿ ವಾದ ಮಾಡಿದ್ಮೇಲೆ ಕೃಷ್ಣ ಸಾಂದೀಪನಿ ಶಿಷ್ಯ ಅನ್ನೋದು ಸುಳ್ಳು ಹೇಳ್ದಂಗ ಆಗ್ತದ. ರಾಮ ವಸಿಷ್ಠನ ಶಿಷ್ಯ ಅನ್ನೋದು ಸುಳ್ಳು ಹೇಳ್ದಂಗ ಆಗ್ತದ. ಬಸವಣ್ಣ ಜಾತವೇದ ಮುನಿಗಳ ಶಿಷ್ಯ ಅನ್ನೋದು ಸುಳ್ಳು ಮಾಡ್ದಂಗ ಆಗ್ತದ. ಇದೆಲ್ಲ ಏನಿದು? ಯಾಕೆ ದಾರಿ ತಪ್ಪಿಸ್ಬೇಕು ಜನರಿಗೆ? ಹೆಂಗದ ನೋಡ್ರಿ. ಸತ್ಯಕ್ಕೆ ದೂರ ಅದ ಏನ್ ಸಮೀಪದ? ಹೇಳ್ರಿ, ಕುಂತ ವಿಚಾರ ಮಾಡಿಸಿ. ಸಂಬಂಧ ಇಲ್ಲ. ಇವ್ರಿಗೆ ಏನು ಗೊತ್ತೇ ಇಲ್ಲ, ತಿಳಿದೇ ಇಲ್ಲ, ದೊಡ್ಡ ಪಂಡಿತರಂಗ ಆಗ್ಬಿಟ್ಟಾರೆ ಇವರೆಲ್ಲ. ಅದೇ ಸಮಸ್ಯೆ ಆಗ್ಬಿಟ್ಟ. ಮೂಲದಲ್ಲಿ ಏನ್ ತಿಳ್ಕೊಬೇಕ ತಿಳ್ಕೊಳ್ಳಾರ್ದೆ ಎಲ್ಲೋ ಹೋಗಿ ಏನೋ ಮಾಡ್ಲಿಕ್ಕತ್ತಾರ. ಆ ಹೊಸ 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 ಜನರು, ಮುಗ್ಧ ಜನರು ಏನದಲ್ಲ, ಅವ್ರಿಗೆ ಬ್ರೇನ್ ವಾಶ್ ಮಾಡಿ ಹುಚ್ಚು ವಿಚಾರಗಳ ತುಂಬಿ ಜಗತ್ತ ಹಾಳು ಮಾಡ್ಲಕತ್ತಾರ. ಅದಕ್ಕೆ ಜೀವನು ಗುರುಗಳ ಬಳಿಗೆ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು, ಚೆನ್ನಾಗಿ ಪ್ರಶ್ನೆ ಮಾಡಬೇಕು, ಅವರ ಸೇವೆಯನ್ನು ಮಾಡಬೇಕು. ಆಗ ಸತ್ಯದರ್ಶಿಯಾದ ಪ್ರಬುದ್ಧ ಸಂತನು ನಿಮಗೆ ಜ್ಞಾನ ನೀಡಬಹುದು.
ನೀಡ್ತಾನಂತೇನು ಗ್ಯಾರಂಟಿ ಇಲ್ಲ, ನೀಡಬಹುದು. ಅದನ್ನು ತಿಳ್ಕೊಳ್ಳೋ ಯೋಗ್ಯತೆ ನಿಮ್ಮೊಳಗೆ ಇದ್ದಾಗ ಮಾತ್ರ ಹೇಳ್ತಾನೋ. ಸುಮ್ಮನೆ ಅಯೋಗ್ಯರಿಗೆಲ್ಲ ಹೋಗಿ ಅದೇನೋ ಹುರಿದು ಶೇಂಗಾ ಹಂಚದಂಗ ತಂದೆ ತತ್ವಜ್ಞಾನ ಬಿಚ್ಕೊಂಡು ಕುಂದ್ರಂಗಿಲ್ಲ. ತಾನೇ ಗೀತೆಯಲ್ಲಿ ಹೀಗೆ ಹೇಳಿ ತಾನೇ ಗುರುವಿನ ಬಳಿಗೆ ಹೋಗಿ ಶರಣಾಗಿ ವಿದ್ಯಾಭ್ಯಾಸ ಮಾಡದಿದ್ದರೆ ತನ್ನ ಗೀತೆಯೇ ಸುಳ್ಳಾಗುತ್ತದೆ. ಈಗ ಬಸವಣ್ಣ ವಚನದಲ್ಲಿ ಗುರುವನ್ನ ಅವರು ಬರೆದು ಅವರೇ ಗುರುವಿನ ಬಳಿ ಸಾಧನೆ ಮಾಡಿಲ್ಲ ಅಂತಂದ್ರೆ ಅವರೇ ಬರೆದ ವಚನ ಸುಳ್ಳಾಗ್ತದ. ಹಂಗಾಗ್ಬಾರ್ದಲ್ಲ. ಬಸವಣ್ಣವರಿಗೆ ವಚನ ಹೇಳ್ಯಾರಂದ್ಮೇಲೆ ಅವ್ರು ಯಾವ ಗುರುಗಳ ಬಗ್ಗೆ ಹೇಳ್ಯಾರ ಆ ಗುರುಗಳನ್ನ ಗೌರವಿಸ್ಬೇಕಾ ಬೇಡ? ಗುರು ನಿಂದೆ ಜಂಗಮ ನಿಂದೆ ಒಂದು ಕ್ಷಣ ಜಂಗಮರ ಮನ ನೊಂದರೆ ನನ್ನ ಪ್ರಾಣ ಹೋಕು ಅಂತಾರ ಬಸವಣ್ಣ. ಜಂಗಮ ಪ್ರಾಣಿ ಅಂತಾರ ಬಸವಣ್ಣಗ. ಅವನ ಹೆಸರು ಹೇಳ್ಕೊಂಡು ಎಲ್ಲ ಜಂಗಮರಿಗೆ ಬೈಪತ್ತಾಗತ್ತಾರ. ಇದೆ ಹಂಗದ. ಬಸವಣ್ಣಗ ಇವ್ರಿಗೆ ಏನಾರ ಸಮೀಪ ಅದ, ಏನಾರ ಒಂದು ಚೂರು ಸಂಬಂಧ ಅದ. ಅವತಾರಿಕರಿಗೆ ಸ್ವರೂಪದ ವಿಸ್ಮೃತಿ ಇಲ್ಲದಿದ್ದರೂ ಕೂಡ ವಿಸ್ಮೃತಿಯುಳ್ಳ ಜೀವರುಗಳ ಮಾರ್ಗದರ್ಶನಕ್ಕಾಗಿ ಆದರ್ಶಕ್ಕಾಗಿ ಗುರುಗಳ ಬಳಿಗೆ ಹೋಗಿ ಸಾಧನೆ ಮಾಡಿದರು. ಅವರಿಗೆ ಅವತಾರಿ ಪುರುಷರಿಗೆ ಸ್ವರೂಪದ ವಿಸ್ಮೃತಿ ಇಲ್ಲ. ಅವರು ಅಹಂ ಬ್ರಹ್ಮಾಸ್ಮಿ ಅನ್ನೋದು ಅವರಿಗೆ ಸ್ಮೃತಿ ಆದ, ಅರಿವು ಆದ. ಅಹಂ ಬ್ರಹ್ಮಾಸ್ಮಿ ಸರ್ವಂ ಬ್ರಹ್ಮ ಅಸ್ತಿ ಅಂತ ಅವರಿಗೆ ಎಲ್ಲ ಅರಿವು ಅದ. ಅರಿವು ಇದ್ದೂ ಸಹಿತ ಅರಿವು ಇಲ್ಲದವರ ಹಾಗೆ ಏನ್ ಮಾಡಕತ್ತಾರ? ಅರಿವಿದ್ರೂ ಸಹಿತ ಅರಿವು ಇಲ್ಲದವರ ಹಾಗೆ ಹೋಗಿ ಗುರುಗಳ ಬಳಿಗೆ ಕುಳಿತು ಏನ್ ಮಾಡಕತ್ತಾರ? ಶಾಸ್ತ್ರಾರ್ಥವನ್ನ ಕೇಳ್ತಾ ಇದ್ದಾರೆ, ಪ್ರಶ್ನೋತ್ತರಗಳನ್ನ ಮಾಡ್ತಾ ಇದ್ದಾರೆ. ಈಗ ನಾ ಹೇಳಕತ್ತಿದ್ದು ನಿಮಗೆ ಗೊತ್ತಾದ ಇಲ್ಲ? ನಾ ಹೇಳೋ ವಿಷಯ ಏನಾರ ಹೊಸದು ಏನ್ರ ಹೇಳಕತ್ತೀನಿ ನಾನು? ಇಷ್ಟು ದಿವಸ ನಿಮಗೆ ಅವಶ್ಯಕತೆ ಇತ್ತು ಏನೋ ತಿಳ್ಕೋಬೇಕಂತ. ಅದು ತಿಳ್ಕೋಬೇಕಾಗಿದ್ದನ್ನ ಪೂರ್ತಿ ಎತ್ತರದ ಮಟ್ಟದ ವಿಚಾರಗಳನ್ನ ಎಲ್ಲ ತಿಳಿಸಿ ಹೇಳಾಯ್ತು. ಹೇಳಿದ ಮೇಲೆ ಇನ್ನು ಮುಂದೆ ಕೇಳೋದೇನದ ಅವಶ್ಯಕತೆ ಇಲ್ಲ ಅಂದ್ರೂ ಸಹಿತ ನೀವು ಕುಂತು ಕೇಳಕತ್ತೀರಿ ಅಂತಂದ್ರ ಇದು ಯಾರ ಸಲುವಾಗಿ ಅಂತಂದ್ರೆ ಲೋಕ ಸಂಗ್ರಹದ ಸಲುವಾಗಿ. ಗುರು ಶಿಷ್ಯರ ಕೂತೇನ್ ಮಾಡ್ತಾರ? ಇದು ಹೇಳೋ ಅವಶ್ಯಕತೆ ಗುರುವಿಗೆ ಇಲ್ಲ, ಈಗ ಕೇಳೋ ಅವಶ್ಯಕತೆ ಶಿಷ್ಯನಿಗೂ ಇಲ್ಲ. ಪರಿಪೂರ್ಣ ಶುದ್ಧ ಬ್ರಹ್ಮ ಮಹರ್ಷಿಗಳ ನೀವೆಲ್ಲ. ಆದರೂ ಸಹಿತ ನೀವೇನು ತಿಳಿಲಾರದವರಂಗ ಬಾಯಿ ತೆರ್ಕೊಂಡು ಕೂತು ಕೇಳ್ತಿರಲ್ಲ, ಇದೇನದಂದ್ರೆ ಲೋಕ ಸಂಗ್ರಹಕ್ಕಾಗಿ. ಈ ಸಾಧನೆ ನೋಡಿ ಇನ್ನೊಬ್ರು ಇದರಂಗೆ ಹೇಳದ ಕೇಳದ ಮಾಡ್ಕೋತ ಕುಂದಿರ್ಲಿ, ತತ್ವಜ್ಞಾನ ಚಿಂತನೆ ಮಾಡ್ಕೋತಿರ್ಲಿ ಅನ್ನೋದು ಇದು ಆದರ್ಶಕ್ಕಾಗಿ ಮಾಡೋದಷ್ಟೇ. ಇಲ್ಲಿ ತಿಳ್ಕೋಬೇಕನ್ನೋದು ಏನೇನೂ ಇಲ್ಲ. ಈಗ ಅಹಂ ಬ್ರಹ್ಮಾಸ್ಮಿ ಪ್ರಜ್ಞೆ ರಾಮಕೃಷ್ಣರಿಗೆ ಇದ್ರೂ ಸಹಿತ ಆ ತಮ್ಮ ಪ್ರಜ್ಞೆ ಇಲ್ಲದವರ ಹಾಗೆ ಅವ್ರೇನ್ ಮಾಡಿದ್ರು? ಗುರುವಿನ ಬಳಿ ಕುಳಿತು ಆದರ್ಶಪ್ರಾಯರಾಗಿ ಇತರರು ನಮ್ಮ ಹಾಗೆ ಗುರುಗಳ ಬಳಿ ಕುಳಿತು ಚಿಂತನೆ ಮಾಡೋಂಥವ್ರು ಆಗ್ಲಿ ಅಂತೇಳಿ ಮಾಡಿ ಇತರ ಜೀವರುಗಳಂತೆ ರಾಮಕೃಷ್ಣಾದಿಗಳು ಆವರಣ ಮತ್ತು ಭ್ರಾಂತಿ ಇರುವುದಿಲ್ಲ. ಆದರೂ ಅವರು ಉಪದೇಶಜನ್ಯವಾದ ಜ್ಞಾನದ ಅವರಿಗೆ ಉಪದೇಶದಿಂದ ಏನು ಜ್ಞಾನ ಇರ್ತದೆ ಅದರ ಅಪೇಕ್ಷೆನೂ ಅವರಿಗಿಲ್ಲ. ಆದರೂ ಸಹಿತ ಕುಂದಿರ್ತಾರ, ಕುಂತು ಕೇಳ್ತಾರೆ. ಆದರೆ ಜೀವರ ಅಂತಃಕರಣ ವೃತ್ತಿ ರೂಪ ಜ್ಞಾನದಂತೆ ಬ್ರಹ್ಮಜ್ಞಾನದಂತೆ ಈಶ್ವರನಿಗೆ ಮಾಯಾ ವೃತ್ತಿ ರೂಪವಾದ ಆತ್ಮಜ್ಞಾನವು ಉಪದೇಶಗಳಿಲ್ಲದಿದ್ದರೂ ಕೂಡ ಆಗುತ್ತದೆ. ಉಪದೇಶ ಇಲ್ಲಂದ್ರೂ ಕೂಡ ಅವರಿಗೆ ತಾನೇ ಸಹಜವಾಗಿ ಆತ್ಮಜ್ಞಾನ ಆಗ್ತದೆ. ಜೀವರುಗಳಿಗೆ ಉಪದೇಶದ ಮೂಲಕ ಆತ್ಮಜ್ಞಾನ ಆಗ್ತದೆ. ಆ ಅವತಾರಿ ಶರೀರರಿಗೆ ಸಹಜವಾಗಿ ತಮ್ಮೊಳಗೆ ತಮಗೆ ಆಗ್ತಿರ್ತದ ಅಹಂ ಬ್ರಹ್ಮಾಸ್ಮಿ ಜ್ಞಾನ. ಅವರಿಗೆ ಉಪದೇಶ ಅವಶ್ಯಕತೆ ಇಲ್ಲ.
ಆದರೆ ಅಂತ ಜ್ಞಾನದಿಂದ ಈಶ್ವರನಿಗೆ ಸ್ವಲ್ಪವಾದರೂ ಪ್ರಯೋಜನ ಸಿದ್ಧಿಸುವುದಿಲ್ಲ, ಒಂಚೂರು ಉಪಯೋಗ ಇಲ್ಲ. ಈ ಅವತಾರಿ ಪುರುಷರಿಗೆ, ಈಶ್ವರನಿಗೆ, ಇವರಿಗೆ ಯಾರಿಗೆ ಈ ಗುರುವಿನ ಜ್ಞಾನದಿಂದ ಒಂಚೂರು ಉಪಯೋಗ ಇಲ್ಲ. ಆದರೂ ಸಹಿತ ಸ್ವಲ್ಪವಾದರೂ ಪ್ರಯೋಜನ ಸಿದ್ಧಿಸುವುದಿಲ್ಲ. ಏಕೆಂದರೆ ರಾಮಕೃಷ್ಣಾದಿಗಳಿಗೆ ಗುರುಗಳ ಉಪದೇಶದಿಂದ ಏನೂ ಪ್ರಯೋಜನವಿಲ್ಲ. ಕಾರಣ ಅವರೇ ಜ್ಞಾನ ಸ್ವರೂಪ ಮತ್ತು ವಿಸ್ಮೃತಿ ರಹಿತರಾಗಿದ್ದಾರೆ. ಆದರೆ ಜೀವಿಗಳಿಗೋಸ್ಕರ ಗುರುಗಳ ಬಳಿಗೆ ಕುಳಿತು ಶ್ರವಣ ಮನನಾದಿಗಳನ್ನು ಮಾಡುವ ಮೂಲಕ ಆದರ್ಶಪ್ರಾಯರಾಗಿದ್ದಾರೆ. ಆಯ್ತ್ರಿ, ಇವತ್ತು ಹೇಳಿದ್ದ ಚೆನ್ನಾಗ್ಯದ ಅರ್ಥ ಉಪಯೋಗ ಅದಲ್ರಿ? ನಮ್ಮದಿದು ಮುಗಿಯೋದ್ರಾಗೆ ನೀವು ಕರೆಕ್ಟ್ ಅಲಾರಾಮ್ ಕೊಟ್ರಿ. ಜೀವಿಗಳಿಗೋಸ್ಕರ, ಅವರು ತಮಗೋಸ್ಕರ ಅಲ್ಲ, ಜೀವಿಗಳಿಗೋಸ್ಕರ. ಈಗ ನಿಮ್ಮ ಮೊಮ್ಮಕ್ಕಳಿಗೆ ಏನ್ ಮಾಡ್ತಾರ, ಅವ್ರ ತಾಯಿದಾರು ಊಟ ಮಾಡಿಸ್ಬೇಕಾದ್ರ ಮೊದಲು ಅವು ಏನಾರೆ ಪ್ಲಾಸ್ಟಿಕ್ ಅದು ಗಿಲಿಗಿಲಿ ಅವು ಇವು ಏನಾರೆ ಕೊಟ್ಟು ಊಟ ಮಾಡಿಸ್ತಿದ್ರು. ಈಗೇನ್ ಕೊಟ್ಟು ಊಟ ಮಾಡಿಸ್ಲಕತ್ತಾರ ತಾಯಿದಾರ ಮಕ್ಕಳಿಗೆ? ಮೊಬೈಲ್ ಕೊಟ್ಟು ಊಟ ಮಾಡಿಸ್ಲಕತ್ತಾರ. ಅದು ಮೊಬೈಲ್ ತಗೊಂಡು ಬಟನ್ ಒತ್ಕೋತ ಅದ್ರಾಗೆ ಇರ್ತದ. ಇವ್ರೇನ್ ಮಾಡ್ತಾರ, ರಕ್ತಗತ ಮಾಡ್ತಾರ ಅದು ಮೊಬೈಲ್. ಅದಕ್ಕೆ ಕೊಟ್ಟು ಇವ್ರು ಅದ್ರ ಬಾಯಾಗ ತುರುಕ್ತಿರ್ತಾರೆ, ಏನೇನೋ ಕಲ್ಸಿರ್ತಾರ. ಜಲ್ದಿ ತಿನ್ಬೇಕು, ಜಲ್ದಿ ಬೆಳಿಬೇಕದು. ಒಂದ್ 15-20 kg ಆದ್ಮೇಲೆ ಇವ್ರಿಗೆ ಸಮಾಧಾನ. ಅದಕ್ಕೆ ಹೊತ್ಕೊಂಡು ತಿರ್ಗಾಡ್ಲಕ್ಕ ಹಾಲರ್ದಂಗ ಆಗ್ಬೇಕು, ಅಷ್ಟ ತಿನ್ನಿಸ್ತಾರ ಅದಕ್ಕೆ. ತುರುಕಿ 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 ಬೆಳೆಸ್ತಾರ. ಆಯ್ತದ ಬೆಳಿತ ಮುಂದೆ ಅದು ಮೊಬೈಲ್ ಹಿಡ್ಕೊಂಡೇ ಕುಂದಿರ್ತಾವ. ಮುಂದ ಸಾಲಿಗೆ ಹಚ್ಚಿದ ಮ್ಯಾಲ ಅವಾಗ ಚಿಂತೆ ಹತ್ತದ. ಏನ್ರಿ ಸಾಲಿಗೆ ಹಚ್ಚಿವಿ, ಇದು ಬರೀ ಮೊಬೈಲ್ ಹಿಡ್ಕೊಂಡು ಕುಂದಿರ್ಲಕತ್ತದ, ಪಾಟಿ ಹಿಡಿಯಲ್ದು, ಪೆನ್ ಹಿಡಿಯಲ್ದು, ಕಾಪಿ ಹಿಡಿಯಲ್ದು, ಪೆನ್ಸಿಲ್ ಹಿಡಿಯಲ್ದು, ಓದಲ್ದು, ಬರೆಯಲ್ದು. ಏನ್ ಮಾಡ್ಬೇಕು? ದೊಡ್ಡ ಚಿಂತೆ ಆಗ್ಯದ. ಏನ್ ಮಾಡ್ಬೇಕು? ಅದಕ್ಕೆ ಮನ್ಯಾಗ ಎಲ್ಲರೂ ದೊಡ್ಡವ್ರು ಏನ್ ಮಾಡ್ಬೇಕು, ಪಾಟಿ ಹಿಡ್ಕೊಂಡು ಕುಂದಿರ್ಬೇಕು. ಎಲ್ಲರೂ ಮೊಬೈಲ್ ಲ್ಯಾಪ್ಟಾಪ್ ಹಿಡ್ಕೊಂಡು ಕುಂದಿರೋದ್ರ ಬದಲಿ ಎಲ್ಲರೂ ನೀವು ಪಾಟಿ ಹಿಡ್ಕೊಂಡು ಕೂತ್ರಿ ದೊಡ್ಡವರು, ಅವಾಗ ಅದ್ರ ಪಾಟಿ ಹಿಡ್ಕೊಂಡು ಕುಂದಿರ್ತಾವ. ನೀವೇನ್ ಮಾಡ್ತೀರಿ ಅದು ಮಾಡ್ತದವು. ಕಾಪಿ ಮಾಡ್ಲಿಕ್ಕೆ ಹುಟ್ಟದವು. ಜಸ್ಟ್ ಕಾಪಿ, ದೊಡ್ಡವ್ರು ಮಾಡಿದ ಕಾಪಿ ಮಾಡ್ತದವು. ನೀವೇನ್ ಮಾಡ್ಬೇಕು ಅವಾಗ? ನೀವು ಪಾಟಿ ಪೆನ್ಸಿಲ್ ಹಿಡ್ಕೊಂಡು ಕುಂದಿರ್ಬೇಕಾ ಇಲ್ಲ? ಅವಾಗ ಅದಕ್ಕೆ ಒಂದು ಪಾಟಿ ಬದಲಿ 2 ಪಾಟಿ ತರ್ಬೇಕು. ಅಜ್ಜ ಅಜ್ಜಿ ಒಂದು ಪಾಟಿ, ಮೊಮ್ಮಗನಿಗೆ ಒಂದು ಪಾಟಿ. ನೀವು ಪಾಟಿ ಹಿಡ್ಕೊಂಡು ಕೂತ್ರ ಅದು ಪಾಟಿ ಹಿಡ್ಕೊಂಡು ಕುಂದಿರ್ತದೆ. ನೀವೇನ್ ಬರೀತೀರಿ ಅದು ಬರೀತದ. ಇಬ್ರು ಬರೆಯವ್ರೆ. ಅದು ABCD ಬರೀತದ, ನೀವು ABCD ಬರೀತೀರಿ. ಅದು ಈ ಬರೀತದ, ನೀವು ಈ ಬರೀತೀರಿ. ಅದು ABCD ಬರೀತದ, ನೀವು ABCD ಬರೀತೀರಿ. ಅದು ಬರೀತದಲ್ಲ, ಅದು ಬರೆಯೋದು ಅದಕ್ಕೆ ಉಪಯೋಗ ಆಗ್ತದ. ಅದು ABCD ಬರೆಯೋದು ನಿಮಗೇನಾದ್ರು ಉಪಯೋಗ ಅದ ಏನು? ಅದು ಅಕ್ಷರ ಬರೆಯೋದು ನಿಮಗೆ ಉಪಯೋಗ ಅದ? ಏನೂ ಉಪಯೋಗ ಇಲ್ಲ ನಿಮ್ಗೆ. ಅದು ಎಲ್ಲ ಗೊತ್ತದ ನಿಮಗೆ ಶುದ್ಧ ಬರಿಬೇಕಾಗಿಲ್ಲ, ನಿಮಗೆ ತಿದ್ದಬೇಕಾಗಿಲ್ಲ, ನಿಮಗೇನು ಓದ್ಬೇಕಾಗಿಲ್ಲ, ನಿಮಗೇನು ಬರಿಬೇಕಾಗಿಲ್ಲ. ಅದು ಏನು ನೀವು ಮಾಡ್ತೀರಿ ಅದರಿಂದ ನಿಮಗೇನೂ ಉಪಯೋಗ ಇಲ್ಲ. ಆದರೂ ಸಹಿತ ನಿಮ್ಮನ್ನು ನೋಡಿ ಅದು ಕೂತು ಬರೀಲಿ ಅಂತೇಳಿ ಏನ್ ಮಾಡ್ತಿರಲ್ಲ, ಅದಕ್ಕೆ ಆದರ್ಶಪ್ರಾಯ ಅಂತಾರ. ಅದಕ್ಕೆ ಜಗತ್ತು ಹ್ಯಾಂಗಿರ್ಬೇಕು, ನಿಮ್ಮ ಸಂಸಾರ ಹ್ಯಾಂಗಿರ್ಬೇಕು, ನಿಮ್ಮ ಹೆಂಡ್ರ ಮಕ್ಕಳು ಹ್ಯಾಂಗಿರ್ಬೇಕು ಅಂತ ಹೇಳಿ ನಿಮ್ಮದು ವಿಚಾರ ಆದಲ್ಲ, ಆ ವಿಚಾರದಂಗ ಮೊದಲು ನೀವೇನ್ ಮಾಡಬೇಕು, ಅವ್ರು ಹ್ಯಾಂಗಿರ್ಬೇಕಂತ ನೀವು ಸ್ಕೆಚ್ ಹಾಕ್ತೀರಿ. ಮೊದಲು ನೀವು ಹಂಗಾಗ್ಬೇಕು. ನಿಮ್ಮನ್ನು ನೋಡಿ ಅವರು ಹಂಗ ಆಗ್ತಾರೆ. ಏನನ್ನ ನೋಡ್ತೀವಿ, ಏನನ್ನ ಕೇಳ್ತೀವಿ, ನಾವು ಅದೇ ಆಗ್ತೀವಿ.
ಅದಕ್ಕೆ ಅವ್ರ ಕಣ್ಣಿಗೆ ಅವ್ರ ಕಿವಿಗೆ ನಮ್ಮದು ಒಂದು ದೃಶ್ಯ ಏನು ಅವರಿಗೆ ಗ್ರಹಣ ಆಗ್ತಿರ್ತದೆ ಅದು ಅವರು ಆಗ್ತಾರೆ. ನಾವು ಏನೋ ಮಾಡ್ತೀವಿ, ನೀವಿದು ಮಾಡ್ರಿ ಅಂತಂದ್ರೆ ಕೇಳಂಗಿಲ್ಲ. ನಾ ಮೊಬೈಲ್ ಹಿಡ್ಕೊಂಡು ಕುಂದಿರ್ತೀನಿ, ನೀ ಪಾಟಿ ಹಿಡ್ಕೊಂಡು ಕುಂದ್ರ ಅಂತಂದ್ರೆ 5 ನಿಮಿಷನಾಗೆ ಪಾಟಿ ಬೀಸಾಕ್ ಮತ್ತೆ ನಿಮ್ಮ ಮೊಬೈಲಿಗೆ ಬರ್ತಾರ. ಅದಕ್ಕ ಇಲ್ಲಿ ಹಿರಿಯರು, ಅವತಾರಿ ಪುರುಷರು, ಯೋಗಿಗಳು, ಸಿದ್ಧ ಪುರುಷರು, ಇವರೆಲ್ಲ ಏನಾಗಬೇಕು? ಆದರ್ಶಪ್ರಾಯರಾಗಬೇಕು. ಬಸವಣ್ಣವರ ವಚನದ ಪ್ರಕಾರ ಶಿವಪಥ ವರಿವಡೆ ಗುರುಪಥ ಮೊದಲು. ಅದರ ಪ್ರಕಾರ ಅವ್ರೇನ್ ಮಾಡ್ಯಾರ? ಗುರುವನ್ನ ಹಿಡ್ಕೊಂಡು ಸಾಧನೆ ಮಾಡಿ ಮುಂದಿಂದೆಲ್ಲ ಅವರೆಲ್ಲ ಕೆಲಸ ಮಾಡ್ಯಾರ. ಅಲ್ಲಿ ಗುರುವನ್ನ ಡಿಸ್ಕನೆಕ್ಟ್ ಮಾಡಿ, ಗುರು ಕೊಟ್ಟ ಲಿಂಗವನ್ನ ಡಿಸ್ಕನೆಕ್ಟ್ ಮಾಡಿ, ಬಸವಣ್ಣನನ್ನೇ ಸ್ವಯಂ ಗುರು ಮಾಡಿ, ಬಸವಣ್ಣನನ್ನೇ ಇಷ್ಟಲಿಂಗದ ಸಂಶೋಧಕ ಅಂತ ಮಾಡಿ, ಆ ಗುರುವನ್ನ ಅಲ್ಲಿ ತೆಗೆದು ಹಾಕಿದ್ರೆ ಆ ಬಸವಣ್ಣನ ಆದರ್ಶ, ಆ ವಚನಕ್ಕೆ ಸಂಬಂಧಪಟ್ಟ ಆದರ್ಶ ಏನಾಯ್ತು? ಹೋಗ್ಬಿಡ್ತು. ಯಾವಾಗ ಬಸವಣ್ಣ ಸ್ವಯಂ ಗುರು ಆದ್ಮೇಲೆ ಅವ್ರ ಅನುಯಾಯಿಗಳು ಯಾಕೆ ಅವ್ರ ಶಿಷ್ಯರಾಗಬೇಕು? ಇವರು ಸ್ವಯಂ ಗುರುಗಳೇ ಆಗ್ಬೇಕಲ್ಲ. ಇವ್ರ್ಯಾಕೆ ಅವರಿಗೆ ಶ್ರೀ ಗುರು ಬಸವಲಿಂಗಾಯ ನಮಃ ಅನ್ಬೇಕು? ಬಸವಣ್ಣನೇ ಗುರು ಒಂದಿಲ್ಲ ಅಲ್ಲ. ಹೆಂಗದ ವಾದ? ಯಾರ ಸಂಗಡ ಜಗಳಕ್ಕೆ ಬೀಳೋದೇನು ಇಲ್ಲದು. ಗುರು ಇಲ್ಲದ ಬಸವಣ್ಣನ ಶಿಷ್ಯರಾಗಿ ಆ ಬಸವಣ್ಣನನ್ನ ನೀವ್ಯಾಕೆ ಗುರು ಮಾಡ್ಕೊತೀರಿ? ನೀವು ಸ್ವಯಂ ಗುರುಗಳೇ, ನೀವು ಸಂಶೋಧಕರೇ, ಹೌದಾ ಇಲ್ಲ? ಈ ರೀತಿ ವಾದ ಮಾಡೋ ತಪ್ಪ ಸರಿನಾ? ಹೆಂಗ? ಜಾತವೇದ ಮುನಿಗಳನ್ನ ಬಸವಣ್ಣನ ಜೀವನದಿಂದ ಹಾರಿಸೋಡುದು, ಅವರೇ ಸ್ವತಃ ಗುರುಗಳಂತೇಳಿ ನೀವು ಸಾಧನೆ ಮಾಡ್ಲಕ್ಕೆ ಹೋಗಿ ಮತ್ತು ಅವ್ರ ಶಿಷ್ಯರು ನೀವ್ಯಾಕೆ ಅವ್ರಿಗೆ ಯಾಕೆ ಗುರುಗಳು ಮಾಡ್ತೀರಿ? ನೀವು ಗುರುಗಳೇ. ಯಾರು ಅವ್ರ ಅನುಯಾಯಿಗಳಿದ್ರೆ ಈ ರೀತಿ ವಾದ ಮಾಡ್ತೀರಿ? ನೀವು ಗುರುಗಳೇ. ಬಸವಣ್ಣ ಸ್ವತಃ ಏನ್ ಮಾಡ್ಯಾರ? ಓಂ ನಮ ಶಿವಾಯ, ಓಂ ನಮ ಶಿವಾಯ ಎಂದರೆ ಸಾಲದೆ ಅಂತೇಳಿ ಓಂ ನಮ ಶಿವಾಯ ಮಂತ್ರ ಅನ್ಕೋತೇ ಹೋಗ್ಯಾರ. ಶುದ್ಧ ಆಗಮಿಕ ಮಾರ್ಗ ಹಿಡ್ಕೊಂಡು ಹೋಗ್ಯಾರ ಅವ್ರು. ವೇದ ಮಾರ್ಗವನ್ನ ತ್ಯಜಿಸಿ ಆಗಮಿಕ ಮಾರ್ಗವನ್ನು ಹಿಡ್ಕೊಂಡು ಹೋಗ್ಯಾರ. ಆಗಮ ಶಾಸ್ತ್ರದೊಳಗೆ ಏನ್ ಹೇಳ್ಯಾರ? ಎಲ್ಲ ಅಷ್ಟಾವರಣ ಪಂಚಾಚಾರ ಷಟಸ್ಥಲಗಳನ್ನೆಲ್ಲ ಕನ್ನಡದೊಳಗೆ ಮಾಡಿ ಇಟ್ಟಾರ. ಅವೆಲ್ಲನ ಡಿಸ್ಕನೆಕ್ಟ್ ಮಾಡಿ ಯಾವುದೋ ಒಂದೇ ಸಲ ಒಂದೇ ಕ್ಷಣದಲ್ಲಿ ಏನೂ ಸಂಶೋಧನೆ ಆಗಲ್ಲ. ಸನಾತನತೆಯನ್ನ ಎಲ್ಲ ಕಟ್ ಮಾಡಿ ಒಂದೇ ಸಲ ಇದು ಹುಟ್ಟಿ ಬಂದದ ಅಂತೇಳಿ ಏನು ಪ್ರಯತ್ನ ಮಾಡ್ಲಕತ್ತಾರ, ಅದು ಯಾಂದು ಸಕ್ಸಸ್ ಆಗಂಗಿಲ್ಲ. ಬುನಾದಿ ಇಲ್ಲದೆ ಅಂತರಿಕ್ಷದಲ್ಲಿ ಮನಿ ಕಟ್ಟ ಪ್ರಯತ್ನ ನಡೆಸ್ಯಾರ. ಅದು ಎಂದೂ ಸಕ್ಸಸ್ ಆಗಲ್ಲ. ಇಷ್ಟರಿಗೆ ಬಸವಣ್ಣ ಗುರುವಿನ ಬಳಿ ಹೋಗ್ಬೇಡ್ರಿ. ಅದಕ್ಕೆ ಗೊತ್ತೀರಿ, ಗುರುಗಳ ಬಳಿ ಹೋಗೋ ಅವಶ್ಯಕತೆ ಇಲ್ಲ ಅಂತ ಎಲ್ಲರೂ ಬರ್ದಾರನ್ರಿ ಅವರು. ಮತ್ತೆ ಶಿವಪಥ ವರಿವಡೆ ಗುರುಪಥ ಮೊದಲು ಅಂತಂದ್ಮೇಲೆ ಆ ಗುರುಪಥಕ್ಕೆ ಹೋಗ್ಯಾರ ಅಂತಂದ್ಮೇಲೆ ಅವ್ರ ಗುರುಗಳು ಅಂತೇಳಿ ಒಬ್ಬರು ಅದರ. ಯಾರದರ? ಹಿಂದಿನ ಎಲ್ಲ ಇತಿಹಾಸ ಪುರಾಣಗಳು ಜಾತವೇದ ಮುನಿ ಅಂತ ಹೇಳ್ಕೊತ ಹೋಗಿ ಈ ಮಾತೆ ಮಾದೇವಿ ಬಂದಾಗ್ಲಿಂತ ಚಾಲು ಮಾಡಿದ್ರು ನೋಡ್ರಿ ಎಲ್ಲ ಡಿಸ್ಕನೆಕ್ಷನ್ಸ್. ಸನಾತನದಿಂದ ಡಿಸ್ಕನೆಕ್ಟ್ ಮಾಡಿ ಒಂದೇನೋ ಹೊಸದು. ಹೆಂಗ ಸಾಧ್ಯ? ಮತ್ತ ನಮ್ಮ ಅಪ್ಪ ಹುಟ್ಟಿಲ್ಲ, ನಾನು ಸೀದಾ ಹಂಗೆ ಅವತಾರ ಕಾಯಿನಿ. ನಮ್ಮ ಅಪ್ಪಗೆ ಹುಟ್ಟಿಲ್ಲ, ನಮ್ಮ ಅಪ್ಪನ ಹತ್ರ ಹೇಳಕ್ ತಯಾರಿಲ್ಲ. ಹೆಂಗಾಗ್ತದದು? ಒಂದು ಜೀವ ಆದ ಅಂತಂದ್ರೆ ಅದರಿಂದ ಒಬ್ಬ ಅಪ್ಪ ಅಮ್ಮ ಇರ್ತಾನ.
ಹಿಂಗೆಲ್ಲ ಅದಾವ ವಾದಗಳು. ಅವು ಅವರಿಗೆ ಚಂದ, ನಮ್ಮದು ನಮಗೆ ಚಂದ. ಆಯ್ತು. ನಿನ್ನ ಮುಂದಿನ ಭಾಗ ಏನಂದ್ರ ಘಟಪಟಾದಿಗಳ ಜ್ಞಾನ ಅಂದ್ರೇನು, ಲೌಕಿಕ ಜ್ಞಾನಕ್ಕ ಮತ್ತು ಬ್ರಹ್ಮಜ್ಞಾನಕ್ಕೆ ಇರುವ ವ್ಯತ್ಯಾಸ. ಇದು ಬಹಳ ಮುಖ್ಯವಾದ ಪಾಠ ಅದ. ಇದು ಲೌಕಿಕ ಜ್ಞಾನಕ್ಕ ಬ್ರಹ್ಮಜ್ಞಾನಕ್ಕ ಇರುವ ವ್ಯತ್ಯಾಸ ಏನು ಅಂತೇಳಿ ತಿಳ್ಕೊಂಡು, ನೇತ್ರೇಂದ್ರಿಯಕ್ಕೆ ವಿಷಯವಾದದ್ದು ಬ್ರಹ್ಮವಲ್ಲ ಮತ್ತು ಬ್ರಹ್ಮವು ನೇತ್ರೇಂದ್ರಿಯಗಳಿಗೆ ವಿಷಯವಾಗುವುದಿಲ್ಲ ಅನ್ನಂತ ಒಂದು ವಿಚಾರವನ್ನ ಇನ್ನೊಂದು 2 ದಿವಸನೊಳಗ ಏನಾಗ್ತದ, ಉಪಸಂಹಾರ ಆಗ್ತದ. ಆಮೇಲೆ ಉಪಕ್ರಮ ಏನದ, ಬ್ರಹ್ಮವು ರಸನ ಘ್ರಾಣ ಶ್ರೋತ್ರೇಂದ್ರಿಯಗಳಿಗೆ ವಿಷಯವಾಗುವುದಿಲ್ಲ ಅಂತ ಚಾಲು ಆಗ್ತದೆ. ಮೊದಲ ಈ ನೇತ್ರೇಂದ್ರಿಯ ಆದ್ಮೇಲೆ ನೆಕ್ಸ್ಟ್ ತ್ವಗೇಂದ್ರಿಯಕ್ಕೆ ಬರ್ತಾರ. 208ನೇ ವಿಷಯ ಅಂಕ. ತ್ವಗೇಂದ್ರಿಯಕ್ಕೆ ವಿಷಯವಾಗೋದಿಲ್ಲ. ನೇತ್ರೇಂದ್ರಿಯ ತ್ವಗೇಂದ್ರಿಯ ಆದ್ಮೇಲೆ 209ನೇ ವಿಷಯಾಂಕದೊಳಗ ರಸನ ಘ್ರಾಣ ಶ್ರೋತ್ರೇಂದ್ರಿಯಗಳಿಗೆ ಒಂದೇ ವಿಷಯಾಂಕದಾಗ ಇನ್ನ 3 ಕವರ್ ಮಾಡ್ತಾರ. ಎಲ್ಲ ನಮ್ಮ ಇಂದ್ರಿಯಗಳಿಗೆ ಏನೇನು ವೇದ್ಯ ಆಗ್ತದ ಅದು ಬ್ರಹ್ಮ ಅಲ್ಲ, ಮತ್ತ ಬ್ರಹ್ಮವು ಇಂದ್ರಿಯಗಳಿಗೆ ವೇದ್ಯವಾಗುವುದಿಲ್ಲ ಅನ್ನಂತ ವಿಚಾರವನ್ನೇ ಇದು ಮುಂದೆ ಹ್ಯಾಂಗ್ ಟರ್ನ್ ತಗೊಂಡು ಆ ಪಾಯಿಂಟ್ ತಂದು ಜಾಯಿಂಟ್ ಮಾಡ್ತಾರೆ ನೋಡ್ಬೇಕಿದು. ರಾಮಕೃಷ್ಣಾದಿ ಅವತಾರಿ ಶರೀರಗಳು ಮತ್ತು ಜೀವರುಗಳ ಶರೀರಗಳಿಗೆ ಮತ್ತೆ ಅವರ ಆದರ್ಶಗಳಿಗೆ ಸಂಬಂಧಪಟ್ಟಂತ ಪಾಠ ಹೇಳ್ಕೋತ ಹೋಗಿ ಅದಕ್ಕೆ ಹ್ಯಾಂಗ ಲಿಂಕ್ ಕೊಡ್ತಾರ, ಅದನ್ನ ಮತ್ತೆ ನಾಳೆ ನೋಡೋಣ ಅಂತ ಹೇಳುವ ಮೂಲಕ ನನ್ನ ಚಿಂತನವನ್ನ ತಮ್ಮೆಲ್ಲರ ಪಾದಗಳಿಗೆ ಅರ್ಪಿಸ್ತಿದ್ದೇನೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿಗಳು, ಎಲ್ಲರಿಗೂ ಶರಣಾರ್ಥಿ. ತುಂಬಾ ಧನ್ಯವಾದಗಳು. ದೀರ್ಘವಾಗಿ ವಿಷಯಾಂಕ 207ರಲ್ಲಿ ಬರ್ತಕ್ಕಂಥ ಬ್ರಹ್ಮ ನೇತ್ರೇಂದ್ರಿಯಕ್ಕೆ ವಿಷಯವಾಗುವುದಿಲ್ಲ. ರಾಮಕೃಷ್ಣಾದಿಗಳ ಶರೀರಗಳು ಈ ಶರೀರಗಳು ಚೈತನ್ಯ ದಾಸ್ವಿತದಲ್ಲಿರುವಂಥ ಮಾಯೆ ಪರಿಣಾಮದಿಂದಾಗಿದೆ. ಮತ್ತು ಈ ಜೀವಿಗಳ ಒಂದು ಶರೀರ ಪಂಚಭೂತ ಮಹಾಭೂತಗಳಿಂದ ರಚಿಸಲ್ಪಟ್ಟದ ಮತ್ತು ಇವೆಲ್ಲ ಇಂದ್ರಿಯಗಳ ಒಂದು ಗ್ರಹಣದಿಂದಲೇ ಆಗ್ತದ ಅನ್ನೋ ವಿಷಯವನ್ನು ಸುದೀರ್ಘವಾಗಿ ನಮ್ಮ ಗುರುಗಳು ತಿಳಿಸಿಕೊಟ್ಟರು. ಅವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು. ಈಗ ಗೌರಮ್ಮ ನಿನ್ನೆ ಆಗಿಲ್ಲ, ಗಂಗಾಧರ ಗುರುಗಳು ಗೌರಮ್ಮ. ಈಗ ಗಂಗಾಧರ ಜಾಲಿಮಿಚ್ಚಿ ಗುರುಗಳು ತಮ್ಮ ಅನುಭವಗಳನ್ನು ಹೇಳ್ಬೇಕು ಅಂತೇಳಿ ವಿನಂತಿಸಿಕೊಳ್ಳುತ್ತಾರೆ. ಶುದ್ಧ ಬ್ರಹ್ಮಣೇ ನಮಃ. ಬ್ರಹ್ಮೇತಿ ವಿಪದೇಶಸ್ಯ ವಿಷಯಂ ಪ್ರಚಕ್ಷತೆ ವೇದಾಂತಿನೋ ಜಗನ್ಮೂಲಂ ತಂ ನಮಾಮಿ ಪರಂ ಶಿವಂ. ಪ್ರಾರಂಭದಲ್ಲಿ ಬ್ರಹ್ಮಲೀನ ಸದ್ಗುರು ಸಾಧು ನಿಶ್ಚಲದಾಸ್ಜಿಯವರನ್ನು ಹಾಗೂ ಬ್ರಹ್ಮಲೀನ ಪಂಡಿತ್
ಉಪನಿಷತ್ ಭಾವಧಾರೆ ಗ್ರಂಥಕರ್ತೃಗಳಾದಂಥ ಸ್ವಾಮಿ ಸೋಮನಾಥಾನಂದಜಿಯವರನ್ನು ಎಲ್ಲ ಹೃದಯ ಮಂದಿರದಲ್ಲಿ ಸ್ಥಾಪಿಸಿಟ್ಟುಕೊಂಡು ತ್ರಿಮೂರ್ತಿಗಳ ಶ್ರೀಪಾದಗಳಿಗೆ ಅನಂತಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಪಾಠದ ಸಾನ್ನಿಧ್ಯವನ್ನು ವಹಿಸಿರುವ ಶುದ್ಧ ಬ್ರಹ್ಮಪೀಠದ ಸಿದ್ಧ ಬ್ರಹ್ಮ ಸದ್ಗುರು ಶ್ರೀ ಶರಣಬಸವ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಈ ಪಾಠದಲ್ಲಿ ಉಪಸ್ಥಿತರೆಂದು ಆಲಿಸುತ್ತಿರುವ ಸಮಸ್ತ ಶುದ್ಧ ಬ್ರಹ್ಮರೇ, ನಿಮ್ಮೆಲ್ಲರ ಆತ್ಮಚೇತನಕ್ಕೆ ಎನ್ನ ಶರಣಾರ್ಥಿ. ಉಪನಿಷತ್ ಭಾವಧಾರೆಯಲ್ಲಿ ಬರ್ತಕ್ಕಂಥ ವಿಷಯ ಈಶಾವಾಸ್ಯ ಉಪನಿಷತ್ತಿನ ಅಧ್ಯಯನದಲ್ಲಿ ನಾವೀಗ ಇದ್ದೇವೆ. ಈ ಈಶಾವಾಸ್ಯ ಉಪನಿಷತ್ತು ಶುಕ್ಲ ಯಜುರ್ವೇದದಲ್ಲಿಯ ವಾಸನೀಯ ಸಂಹಿತೆಯಲ್ಲಿ ಬರ್ತದೆ. ಜಗತ್ತಿನಲ್ಲಿರುವಂತಹ ಸ್ಥಾವರ ಜಂಗಮವಾಗಿರುವುದೆಲ್ಲ ಈಶ್ವರನಿಂದ ಮುಚ್ಚಲ್ಪಡಬೇಕು ಅಂತಕ್ಕಂಥದ್ದೇ ಈ ಒಂದು ಉಪನಿಷತ್ತಿನಲ್ಲಿ ಬರ್ತಕ್ಕಂಥ ಸಮಗ್ರ ವಿಷಯ. ಹೆಸರೇ ಹೇಳುವಂತೆ ಈಶಾವಾಸ್ಯ ಅಂತಂದ್ರೆ ಸರ್ವವ್ಯಾಪಿಯಾದಂತಹ ಈಶ್ವರನ ವಿಷಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 5ರಲ್ಲಿ ಹೇಳ್ತಾ ಇದ್ದಾರೆ, ತನ್ನೈಜತಿ ತದ್ದೂರೆ ತದ್ವಂತಿಗೆ ತದಂತರಸ್ಯ ಸರ್ವಸ್ಯ ತದುಸರ್ವಸ್ಯಾಸ್ಯ ಬಾಹ್ಯತುಃ. ಅಂದ್ರ ತದೇಜತಿ ತನ್ನೈಜತಿ ತದ್ದೂರೆ ತದ್ವಂತಿಗೆ, ಅದು ಚಲಿಸುವುದಿಲ್ಲ, ಅದು ದೂರದಲ್ಲಿದೆ, ಅದು ಹತ್ತಿರದಲ್ಲಿದೆ, ಅದು ಎಲ್ಲದರ ಒಳಗೂ ಇದೆ, ಅದೇ ಎಲ್ಲದರ ಹೊರಗೂ ಇದೆ ಅಂತ ಈ ಒಂದು ಶ್ಲೋಕದ ಅರ್ಥ. ಈ ಎಲ್ಲಾ ಭಾವನೆಗಳನ್ನ ನೋಡಿದ್ರೆ ಇವೇನು ಪರಸ್ಪರ ವಿರೋಧ ಅಂತ ನಮಗ ಅನಿಸ್ತಾವ. ಯಾಕಂದ್ರೆ ಅದು ಚಲಿಸುವುದಿಲ್ಲ, ಚಲಿಸ್ತದ ಅಂತ ಹೇಳ್ತಾರೆ, ಮತ್ತು ಅದ್ರ ಜೊತೆ ಚಲಿಸುವುದಿಲ್ಲ ಅಂತಾರ. ಅದು ದೂರ ಆದ ಅಂತಾರ, ಅದರ ಜೊತೆ ಮತ್ತು ಹತ್ತಿರ ಆದ ಅಂತಾರ. ಅಂದ್ರ ಒಂದು ಸರಿಯಾದ ಮತ್ತೊಂದು ಹ್ಯಾಂಗ್ ಸರಿಯಾದ, ಆದಂತ ಅನ್ನೋದು ಹ್ಯಾಂಗ್ ಸರಿ ಆಗ್ತದ, ಚಲಿಸ್ತದ ಅಂತಂದ್ರೆ ಚಲಿಸುವುದಿಲ್ಲ ಅಂತ ಅನ್ನೋದು ಹ್ಯಾಂಗ್ ಸರಿ ಆಗ್ತದ ಅಂತಕ್ಕಂಥ ಭಾವ ನಮ್ಮಲ್ಲಿ ಬರ್ತದೆ. ಆದ್ರೆ ಇಲ್ಲಿ ಅವ್ರು ಏನ್ ಹೇಳ್ತಾ ಇದಾರಂದ್ರೆ, ಎರಡು ದೃಷ್ಟಿಯನ್ನು ಇಟ್ಟುಕೊಂಡು ಅವರು ಹೇಳ್ತಾ ಇದ್ದಾರೆ. ಅದು ಚಲಿಸುವುದು ಅಂತಂದ್ರ ಆತ್ಮತತ್ವ ಸಾಪೇಕ್ಷಕ ದೃಷ್ಟಿಯಿಂದ, ಸಾಪೇಕ್ಷತೆ ಅಂದ್ರೆ ಒಂದರೊಳಗೊಂದು ಅಂತರ್ಭಾವ ಆಗಿತ್ತು, ಒಂದರೊಳೊಂದು ವಿಲೀನ ಆಗಿತ್ತು. ಇಂಥ ದೃಷ್ಟಿಯಿಂದ ನೋಡಿದಾಗ ಅದು ಚಲಿಸದಂಗ ಕಾಣುತ್ತೆ. ಉಪಾಧಿಯ ತ್ರಿಕೋಣದ ಮೂಲಕ ನೋಡಿದಾಗ ನಮಗೇನ್ ಕಾಣಿಸ್ತದಂದ್ರ ಹಲವು ಜೀವರಾಶಿ ಕಾಣಿಸ್ತವ. ಅಲ್ಲಿ ಪ್ರತಿಯೊಂದು ಜೀವರಾಶಿ ಏನ್ ಮಾಡ್ತಾವ, ಚಲಿಸ್ತಾ ಇರ್ತಾವ. ಅವು ಯಾವುವು ತಟಸ್ಥವಾಗಿ ಎಲ್ಲಿಯೂ ಒಂದೇ ಕಡೆ ನಿಂತಿರೋದಿಲ್ಲ. ಇದು ತಟಸ್ಥ ಅಂತಕ್ಕಂಥದ್ದು ಏನೈತಲ್ಲ ಅದು ನಮ್ಮ ಭ್ರಮೆ ಆಗ್ಯದ. ಈ ಪ್ರಪಂಚದೊಳಗೆ ಯಾವುದೂ ಸುಮ್ಮನೆ ಕುಂತಿಲ್ಲ, ಸುಮ್ಮನೆ ನಿಂತಿಲ್ಲ, ತಟಸ್ಥವಾಗಿಲ್ಲ, ಅದು ಸದಾ ಚಲನೆಯಲ್ಲಿಯೇ ಇರ್ತದ. ನಾನು ಕುಳಿತುಕೊಂಡು ಒಂದು ಮೇಜಿನ ಮೇಲೆ ಒಂದು ನೋಟ್ಬುಕ್ ಇಟ್ಕೊಂಡು ಬರೀತಿರ್ತೀನಿ. ನಮಗೇನಿಸ್ತದ, ಮೇಜ ನಿಶ್ಚಲವಾಗಿದೆ, ತಟಸ್ಥವಾಗಿದೆ, ಅದು ಎಲ್ಲಿ ಚಲಿಸುವುದಿಲ್ಲ ಅಂತ ನಮಗನಿಸ್ತದ. ಆಗ ಆ ಮೇಜಿನ ಒಳಗಿರ್ತಕ್ಕಂಥ ಪ್ರತಿಯೊಂದು ಕಣ ಏನಿರ್ತದ ಅದು ವೇಗವಾಗಿ ಚಲಿಸ್ತಿರ್ತದ ಅಂತ ಹೇಳ್ತಾರೆ. ನಮ್ಮ ಯಾವ ಜೆಟ್ ವಿಮಾನ ಕೂಡ ಅದಷ್ಟು ವೇಗವಾಗಿ ಹಾರಲಾರದು. ಆ ಏನು ಕಣಗಳದಾವಲ್ಲ, ಆ ಕಣಗಳ ಚಲಿಸುವಿಕೆ ಜೆಟ್ ವಿಮಾನ ಕೂಡ ಅದಷ್ಟು ವೇಗವಾಗಿ ಚಲಿಸುವುದಿಲ್ಲ ಅಂತ. ಅಖಂಡ ಸಚ್ಚಿದಾನಂದ ಸ್ವರೂಪವಾಗಿರೋದು ಒಂದು. ಅದು ಹೆಂಗದ ಅಂತಂದ್ರ ದೇಶ ಕಾಲ ನಿಮಿತ್ತಾತೀತವಾಗೈತಿ. ಅದಕ್ಕ ಚಲನ ಎಂಬುದಕ್ಕ ಅರ್ಥವೇ ಇಲ್ಲ. ಇಡೀ ಪ್ರಪಂಚವನ್ನೆಲ್ಲ ವ್ಯಾಪಿಸಿಕೊಂಡಿರುವಂತಹ ಆ ಶಕ್ತಿ ಅದು ಕಾಲ ಮತ್ತು ಯಾವುದೇ ದೇಶಕ್ಕಾಗಲಿ, ಯಾವುದೇ ಒಂದು ಪ್ರದೇಶಕ್ಕಾಗಲಿ, ಯಾವುದೇ ಕಾಲಮಿತಿಗಾಗಲಿ ಅದು ನಿಮಿತ್ತಾತೀತ ಆಗೈತಿ. ಯಾವುದಕ್ಕೂ ಅನ್ವಯ ಆಗುವುದಿಲ್ಲದು. ಅದಕ್ಕ ಚಲನೆ ಅನ್ನೋದಂತ ಏನದಲ್ಲ, ಅದಕ್ಕೆ ಅರ್ಥ ಇಲ್ಲ. ಮತ್ತ ಅದು ಎಲ್ಲಾರ್ಥ ಸ್ಥಳನೇ ಇಲ್ಲ.
ಅದು ಅಕಸ್ಮಾತ್ ಯಾವುದಾದ್ರೂ ಅದು ಇಲ್ಲದ ಸ್ಥಳ ಐತಪ್ಪ ಅಂತಂದ್ರೆ ಅದು ಆ ಪರಬ್ರಹ್ಮ ವಸ್ತು ಅದೇ ತಾನಾಗಿರ್ತದ. ಅಲ್ಲಿ ಹೋಗಬೇಕಾಗುವುದು ಅಂದ್ರೆ ಎಲ್ಲಾ ಕಡೆ ತುಂಬಿರುವಾಗ, ಅದೇ ವ್ಯಾಪಿಸಿಕೊಂಡಿರುವಾಗ ಅದಕ್ಕೆ ಚಲನೆ ಅಂತಕ್ಕಂಥದ್ದು ಎಲ್ಲಿ ಬರ್ತದ? ಇಲ್ಲಿ ಸಾಪೇಕ್ಷ ದೃಷ್ಟಿಯಿಂದ ನೋಡಿದಾಗ ಒಂದು ಅನೇಕ ಆಗಿ ತೋರ್ತದೆ, ಬೇರೆ ಬೇರೆ ಕವಲುಗಳಿಂತ ತೋರ್ತದೆ, ಹಲವು ಚಲಿಸ್ತವೆ ಅಂತ ತೋರ್ತದೆ. ಆದ್ರೆ ದೇಶ ಕಾಲ ನಿಮಿತ್ತವನ್ನಾಗಿ ಇಟ್ಟುಕೊಂಡು ತ್ರಿಕೋಣ ದೃಷ್ಟಿಯಿಂದ ನಾವು ಅದನ್ನು ದಾಟಿ ನೋಡಿದೆವು ಅಂತಂದ್ರೆ ಅದು ಏನದ ಅಂದ್ರೆ ಒಂದೇ ಅದ, ಅದು ಹಲವು ಇಲ್ಲ ಅಂತ, ಅನೇಕ ಇಲ್ಲ, ಏಕ ಐತಿ. ಅದು ಸರ್ವವ್ಯಾಪಿ ಆಗ್ಯದ. ಅದು ಹೋಗೋದಕ್ಕೆ ಮುಂಚೆನೆ ಅದು ಎಲ್ಲಾ ಕಡೆ ವ್ಯಾಪಿಸಿಕೊಂಡೈತಿ. ಅದಕ್ಕ ಅಲ್ಲಿ ಹೋಗಬೇಕು ಅಂತಕ್ಕಂಥ ಸಮಸ್ಯೆ ಪ್ರಶ್ನೆ ಅಲ್ಲಿ ಬರೋದಿಲ್ಲ. ಅದು ಎಂದರೆ ಪರಮಾತ್ಮ ತತ್ವ. ಅಜ್ಞಾನಿಗಳಿಗೆ ಅದು ಏನಂತ ಯಾವಾಗಲೂ ಕೈಗೆ ಸಿಗುತ್ತದೆ ವಸ್ತು. ಅದು ಅಜ್ಞಾನಿಗಳಿಗೆ ಅದು ಯಾವಾಗಲೂ ಯಾರ ಕೈಗೂ ಅದು ಸಿಗುಲ್ಲ, ಅಜ್ಞಾನಿ ಆದವನ ಕೈಗೆ ಸಿಗುವುದಿಲ್ಲ. ಅದಕ್ಕೆ ಅದು ಪರಮತತ್ವ ಅಂತಕ್ಕಂಥದ್ದು, ಪರಮಾತ್ಮ ತತ್ವ ಅಂತಕ್ಕಂಥದ್ದು ದೂರದಲ್ಲಿ ಐತಿ, ಅವರಿಗೆ ದೂರದಲ್ಲಿ ಐತಿ. ಆ ದೂರದಲ್ಲಿ ಇರತಕ್ಕಂಥ ಆಕಾಶಗಳ ಮೇಲೆ ಯಾವುದೋ ಲೋಕದಲ್ಲಿ ಅವ ಅದಾನ ಅಂತ ಅವರು ಭಾವಿಸಿಕೊಂಡಿರ್ತಾರೆ ಜ್ಞಾನಿಗಳು. ಅದಕ್ಕೆ ದೇವರು ಅಂತ ಹೇಳ್ಕೊಳ್ಳಿ ಏನ್ ಮಾಡ್ತಾರೆ, ಅವರು ಆಕಾಶದ ಕಡೆ ನೋಡ್ತಾರೆ, ಅಲ್ಲಿದಾನ ಪರಮಾತ್ಮ ಅಂತ ಹೇಳಿಯೋ ದೂರದಾನ ಅಂತ ತಿಳ್ಕೊಂಡಿರ್ತಾರೆ ಯಾರು? ಅಜ್ಞಾನಿಗಳು. ಅದು ಅಲ್ಲಿ ಇಲ್ಲ, ದೂರದಲ್ಲಿ ಎಲ್ಲೋ ಐತಿ ಅಂತ ಏಕೆಂದ್ರೆ ಅವರು ಭಾವಿಸಿಕೊಂಡಿರ್ತಾರೆ. ಆಗ ಜ್ಞಾನಿಗಳೇನ ತಿಳ್ಕೊಂಡಿರ್ತಾರಂದ್ರ ಅದು ಹತ್ತಿರದಲ್ಲಿ ಐತಿ ಅಂತ ತಿಳ್ಕೊಂಡಿರ್ತಾರೆ. ಯಾವ ಜ್ಞಾನಿಗೆ ಮಾಯದ ಕರೆ ಕಳಿಸ್ಕೊಂಡು ಹೋಗ್ಯದ ಅವನಿಗೆ ಆ ಪರಮಾತ್ಮ ಅಂತರತಮ ಆಗಿರ್ತಾನ, ಅಂದ್ರೆ ಅವನ ಅಂತರಂಗದೊಳಗೆ ಇರ್ತಾನ, ತನ್ನ ಆತ್ಮದಲ್ಲಿ ಇರ್ತಾನ. ಮೊದಲ ಅವ ಯಾರು? ಪರಮಾತ್ಮ. ಆದ್ಮೇಲೆ ನಾವು, ಆಮೇಲೆ ನಮ್ಮ ದೇಹ, ನಮ್ಮ ಇಂದ್ರಿಯಗಳು, ನಾವು ಇರುವಂತಹ ಈ ಜಗತ್ತು, ಇವುಗಳೆಲ್ಲ ಆಮೇಲೆ. ಮೊಟ್ಟ ಮೊದಲು ಯಾವುದು ಅಂತಂದ್ರೆ ಆತ್ಮ ತತ್ವ, ಆತ್ಮ ತತ್ವ. ಸಾಗರ ಇದ್ರೇನೆ ಅಲ್ಲಿ ಅಲೆಗಳು ಇರ್ಲಿಕ್ಕೆ ಸಾಧ್ಯದ, ಅಲ್ಲಿ ನೊರೆಗಳು ಇರ್ಲಿಕ್ಕೆ ಸಾಧ್ಯದ, ಅಲ್ಲಿ ಗುಳ್ಳೆಗಳು ಇರ್ಲಿಕ್ಕೆ ಸಾಧ್ಯದ. ಆ ಸಮುದ್ರವೇ ಇಲ್ಲ ಅಂತಂದ ಮೇಲೆ ಅಲ್ಲಿ ತೆರೇನೋ ಹುಟ್ಟುವುದಿಲ್ಲ, ಗುಳ್ಳೆಗಳು ಬರುವುದಿಲ್ಲ, ನೊರೆಗಳು ಉತ್ಪತ್ತಿ ಆಗುವುದಿಲ್ಲ. ಹಂಗ ಮೊಟ್ಟ ಮೊದಲ ಈ ಪ್ರಪಂಚದೊಳಗೆ ಯಾವುದು ಅಂತಂದ್ರ ಪರಮಾತ್ಮ ಅಂತಕ್ಕಂಥವು. ಅವನನ್ನ ಕಂಡು ಹಿಡಿಯುವುದು ಎಲ್ಲಿದ ಅಂತಂದ್ರೆ ನಮ್ಮೊಳಗೆ ನಾವು ಅಂತರ್ಗತರಾದ, ಅಂತರ್ಮುಖಿಗಳಾದಾಗ ಅವನನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಮೊದಲ ನಮ್ಮ ಅಹಂಕಾರದ ಹೋಗಬೇಕು, ಆಗ ಅವನಲ್ಲಿರುವುದು ಕಾಣಿಸ್ತದ. ಸಾಗರದಲ್ಲಿ ಮುತ್ತನ್ನ ಹುಡುಕಬೇಕಾದ್ರೆ ಆ ಸಾಗರದ ಒಳಗೆ ಕೇಳಬೇಕಾಗ್ತದ. ಹಂಗ ಸಮುದ್ರದ ಆಳಕ್ಕೆ ಇಳಿದು ಮುತ್ತುಗಳನ್ನ ಹುಡುಕ್ತೀವೋ ಹಂಗ ಇದೊಂದು ಬಾಹ್ಯ ಅನ್ವೇಷಣೆ ಅಲ್ಲ. ಪರಮಾತ್ಮನನ್ನ, ಆತ್ಮನನ್ನ ಹುಡುಕೊಳ್ಳುವುದು, ದರ್ಶನ ಮಾಡಿಕೊಳ್ಳುವುದು ಇರುತ್ತೋ ಹೊರಗೆ ಹುಡುಕಾಡುವಂತ ವಸ್ತು ಅಲ್ಲ. ಅದಕ್ಕೆ ಇಲ್ಲೆಲ್ಲಿ ಹೊರಗೆ ಹುಡುಕಾಡಬೇಡ್ರಿ, ಇದು ನಮ್ಮ ಅಂತರಂಗದೊಳಗೆ ಐತಿ. ಅದಕ್ಕೆ ನಮ್ಮ ಅಂತರಂಗದೊಳಗನೆ ಅದನ್ನ ಅನ್ವೇಷಣೆ ಮಾಡಬೇಕು, ಹುಡುಕಬೇಕು. ಇದರಷ್ಟು ಸಮೀಪ ಇನ್ನು ಜಗತ್ತಿನಲ್ಲಿ ಮತ್ತೊಂದು ಯಾವ್ದು ಇಲ್ಲ. ನಮ್ಮ ಅತಿ ಹತ್ತಿರ ನಮ್ಮಲ್ಲೇ ಇರುವುದು ಯಾವುದು ಅಂತಂದು ಸದಾಕಾಲ ಆ ಪರಮಾತ್ಮ ನನಗೆ ಬಹಳ ಹತ್ತಿರ ಐತಿ ಅಂತ ಭಾವಿಸುವುದು ಈ ದೇಹ, ಮನಸ್ಸು, ಇಂದ್ರಿಯ ಇವೆಲ್ಲ ಏನದ ಆಮೇಲೆ ಬರ್ತವೆ. ಮೊಟ್ಟ ಮೊದಲು ನಮ್ಮ ಅತಿ ಹತ್ತಿರ ಇರುವುದು ಯಾವುದು ಅಂತಂದ್ರ ಆತ್ಮ, ಪರಮಾತ್ಮ ವಸ್ತು, ಪರಮಾತ್ಮ ಬ್ರಹ್ಮಸ್ವರೂಪ. ಆಮೇಲೆ ಇವು ನನ್ನ ದೇಹ, ಇದು ನನ್ನ ಮನಸ್ಸು, ಇದು ಇಂದ್ರಿಯಗಳ ಏನದವಲ್ಲ ಇವೆಲ್ಲ ಆಮೇಲೆ. ಅದು ಎಲ್ಲದರ ಒಳಗೂ ಐತೆ. ಪ್ರತಿಯೊಂದು ಕಣಕಣಗಳಲ್ಲಿಯೂ ಕಂಕರ ಮೇ ಶಂಕರ ಹೈ ಅಂತ ಹೆಂಗ್ ಹೇಳ್ತಾರಲ್ಲ, ಹಂಗ ಪ್ರತಿಯೊಂದು ವಸ್ತುವಿನಲ್ಲಿ ಆ ಪರಮಾತ್ಮ ವಸ್ತು ತುಂಬಿಕೊಂಡೈತಿ. ಅದು ವಿಭು ಅಂತ ಹೇಳ್ತಾರ. ಜಡ ಚೇತನ, ಒಳ್ಳೆಯದು ಕೆಟ್ಟದ್ದು ಎಲ್ಲದರೊಳಗೂ ಅದು ಆದ. ಹಂಗ ಆಕಾಶ ಪ್ರತಿಯೊಂದು ವಸ್ತುವಿನ ಒಳಗೂ ಅದ, ಹೊರಗೂನು ಅದು. ಅದು ಇರ್ಲಾರ್ದ ಯಾವ ಸ್ಥಳನೂ ಇಲ್ಲ. ಆಕಾಶ ಇಲ್ಲದ ಸ್ಥಳ ಯಾವ್ದ್ಯಾವ್ದು
ಪರಮಾತ್ಮ ವಸ್ತು ಸರ್ವವ್ಯಾಪಿ ಆಗ್ಯದ. ಮೊದಲ ಇದು ಯಾವುದು ಪರಮಾತ್ಮ ವಸ್ತು, ಆ ನಂತರ ಇದರ ಮ್ಯಾಲ ಈ ಪ್ರಪಂಚದಲ್ಲಿ ನೋಡ್ತಕ್ಕಂಥ ನಾವೇನು ದೃಶ್ಯ ವಸ್ತುಗಳದಾವಲ್ಲ, ನೋಡ್ತೀವಲ್ಲ ಎಲ್ಲಾ ವಸ್ತುಗಳನ್ನ, ಅವೆಲ್ಲ ಆಮೇಲೆ ಹೊರಗಿರೋದು. ಆತ್ಮ ಪ್ರಪಂಚದಲ್ಲೇ ಖರ್ಚಾಗಿ ಹೋಗಿಲ್ಲ, ಆದ್ರೆ ಯಾವುದೋ ಒಂದು ಸಣ್ಣ ಅಂಶ ಈ ಜೀವ ಜಗತ್ತಿನಂತೆ ಐತಿ ಅಂತ. ಪ್ರಪಂಚದೊಳಗ ಪರಮಾತ್ಮನ ಒಂದು ಸಣ್ಣ ಅಂಶ ಮಾತ್ರ ಈ ಜೀವ ಜಗತ್ತಿನೊಳಗೆ ಹಂಚಿ ಹೋಗ್ಯದ. ಉಳಿದ ಭಾಗ ಅವ್ಯಾವು ಇವುಗಳೆಲ್ಲ ಮೀರಿದ್ದು ಆಗಿದೆ. ಅದು ಅವ್ಯಕ್ತ ಸ್ಥಿತಿಯಲ್ಲಿ ಐತಿ. ಅದು ನಮಗೆ ಕಾಣುವುದಿಲ್ಲ, ಅದು ವ್ಯಕ್ತ ಆಗುವುದಿಲ್ಲ, ತೋರುವುದಿಲ್ಲ. ಒಂದು ಸಮುದ್ರದೊಳಗ ಯಾವುದೋ ಒಂದು ಸಣ್ಣ ಅಂಶ ಅಂದ್ರೆ ಒಂದು ಬಕೆಟಷ್ಟು, ಒಂದು ಕೊಡದಷ್ಟು, ಯಾವುದೋ ಒಂದಿಷ್ಟು ಸಣ್ಣ ಅಂಶ ಘನೀಭೂತ ಆಯ್ತು, ಬರ್ಫ್ ಆಯ್ತು ಅಂದ್ರೆ, ಹಿಮ ಆಯ್ತು ಅಂತಂದ್ರ, ಅದು ಹಿಮದ ಗಡ್ಡೆ ಆಯ್ತು ಅಂತಂದ್ರ ಇಡೀ ಸಮುದ್ರನೇ ಆದಂಗ ಅಲ್ಲ. ಬಹುವಂಶ ಅದಕ್ಕೆ ಅತೀತವಾಗಿರ್ತೈತಿ. ಸಮುದ್ರದ ಉಳಿದ ಭಾಗ ಏನೈತಿ ನೀರ ಅಂತಕ್ಕಂಥದ್ದು ಅದಕ್ಕೆ ಅತೀತವಾಗಿ ಐತಿ. ಆ ಬರ್ಫಿನ ಗಡ್ಡೆಗೆ ಅದು ಕೂಡ ಅತೀತವಾಗಿ ಇದ್ದೇ ಐತಿ. ಶ್ರೀಕೃಷ್ಣ ಪರಮಾತ್ಮ ಕೂಡ ಗೀತೆಯೊಳಗ ಅರ್ಜುನನಿಗೆ ಹೇಳ್ತಾರ, ವಿಭೂತಿ ಯೋಗದೊಳಗ ತಾನು ಏನೇನು ಆಗಿರುವೇನೋ ಅದು ಎಲ್ಲವೂ ವಿವರಿಸಿ ಹೇಳ್ತಾರ. ಆ ಎಲ್ಲ ಹೇಳಿದ ಮೇಲೆ ಏನ್ ಹೇಳ್ತಾರಂತಂದ್ರ, ಒಂದು ಅಂಶದಿಂದ ಇದೆಲ್ಲ ಆಗ್ಯದ. ಪೂರ್ಣ ಪರಮಾತ್ಮ ಶ್ರೀಕೃಷ್ಣನೇ ಎಲ್ಲ ಆಗಿಲ್ಲ. ನೀತನ ನಾನು ನಿನಗೇನು ಬೋಧನೆಯನ್ನ ಮಾಡೀನಿ ಅರ್ಜುನ, ಅದೆಲ್ಲ ಕೇವಲ ಒಂದು ಕೃಷ್ಣನ ಒಂದು ಅಂಶದಿಂದ ಆಗ್ಯದ. ಉಳಿದದ್ದೆಲ್ಲ ಅದು ಅತೀತ ಆಗೈತಿ. ಅವನ ಬಹುಭಾಗ ಈ ದೇಶ ಕಾಲ ನಿಮಿತ್ತಾತೀತ ಆಗೈತಿ. ಎಲ್ಲರ ಹೊರಗೂ ಅದೇ ಅನುಗಣ ಇವುಗಳನ್ನೆಲ್ಲ ಒಳಗೊಂಡಿದೆ ಅಂತಕ್ಕಂಥ ದೃಷ್ಟಿಯಿಂದಲೂ ನೋಡಬಹುದು. ಆಕಾಶ ಒಂದು ದೊಡ್ಡ ಪಾತ್ರ ಇದ್ದಾಗ ಇದರಲ್ಲಿ ಬ್ರಹ್ಮಾಂಡವೆಲ್ಲವೂ ಐತಿ. ಅದರಂತೆಯೇ ಆತ್ಮನ ಮಹಾಕಾಶದಲ್ಲಿ ಎಲ್ಲವೂ ಚಲಿಸುತ್ತಿದೆ ಅಂತಕ್ಕಂಥ ಆ ರೀತಿಯಾಗಿ ಮಹಾಕಾಶದಲ್ಲಿ ಎಲ್ಲವೂ ಚಲಿಸುತ್ತಿದೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಳ್ಬಹುದು ಅಂತ ಹೇಳ್ತಾ, ಈ ಒಂದು ಈಶಾವಾಸ್ಯ ಉಪನಿಷತ್ತಿನಲ್ಲಿ ಬರ್ತಕ್ಕಂಥ 5ನೇ ಶ್ಲೋಕದ ತಾತ್ಪರ್ಯವನ್ನ ಸದ್ಗುರುವಿನ ಪಾದಕ್ಕೆ ಸಲ್ಲಿಸಿ ವಿರಾಮವನ್ನು ಹೇಳ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ತುಂಬಾ ಧನ್ಯವಾದಗಳು. ಶುದ್ಧ ಬ್ರಹ್ಮನಿಷ್ಠ ಸದ್ಗುರುವಾದಂತ ಗಂಗಾಧರ ಜಾಲಿಮಿಂಚುಗಳು ಈಶಾವಾಸ್ಯ ಉಪನಿಷತ್ತಿನಲ್ಲಿ ಬರ್ತಕ್ಕಂಥ ಕಾಲ ಬಹು ಸುಂದರವಾಗಿ ನಮಗೆಲ್ಲ ತಿಳಿಸಿಕೊಟ್ಟರು. ಅವರಿಗೆ ಪೂರ್ವಕವಾದಂತಹ ಅಭಿನಂದನೆಗಳು ಗುರುಗಳಿಗೆ. ಈಗ ಅವರಂತ ಎಲ್ಲರಿಗೂ ನಮಸ್ಕಾರಗಳು. ಓಂ ಶ್ರೀ ಸದ್ಗುರು ಶುದ್ಧ ಬ್ರಹ್ಮಣೇ ನಮಃ. ಬೆಳಗಿನ ಶುಭ ಮುಂಜಾವಿನ ಪುಣ್ಯಮಯ ಜ್ಞಾನ ಕಾರ್ಯಕ್ರಮದಲ್ಲಿ ಶುದ್ಧ ಬ್ರಹ್ಮ ಜ್ಞಾನಕರ್ತವಾದಂಥ ಬ್ರಹ್ಮಲೀನ ಸದ್ಗುರು ಪಂಡಿತ್ ಪೀತಾಂಬರ್ಜಿಯವರನ್ನು ಹಾಗೂ ಸಾಧು ಶ್ರೀ ನಿಶ್ಚಲ್ ದಾಸ್ತಿಯವರನ್ನು ಮನದಲ್ಲಿ ನೆನೆದು ಅವರ ಶ್ರೀಪಾದಂಗಳಿಗೆ ಅನಂತ ಭಕ್ತಿ ಪ್ರಣಾಮ ಸಲ್ಲಿಸಿದ ಶುದ್ಧ ಬ್ರಹ್ಮ ಜ್ಞಾನಪೀಠದ ಕರ್ತರಾದಂಥ ಸದ್ಗುರು ಶ್ರೀ ಶರಣಬಸವಪ್ಪಾಜಿಯವರ ಶ್ರೀಪಾದಂಗಳಲ್ಲಿ ಅನಂತ ಭಕ್ತಿ ಪ್ರಣಾಮ ಸಲ್ಲಿಸುತ್ತದೆ. ನಂತರ ಇರುವಂತಹ ಇವಳಿ ಗುರುಗಳು ಒಂದು ತತ್ವಪದವನ್ನ ಮಾಡಬೇಕಾಗ್ತದೆ. ಸ್ವಲ್ಪ ತಯಾರಿಯಲ್ಲಿ ಇರ್ತದೆ ಗುರುಗಳಿಗೆ. ಇಲ್ಲಿ ಉಪಸ್ಥಿತರಿದ್ದು ಆಲಿಸುತ್ತಿರುವ ಎಲ್ಲ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳ ಶ್ರೀಪಾದಂಗಳಲ್ಲಿ ಅನಂತ ದೀರ್ಘದಿಂದ ಪ್ರಣಾಮವನ್ನು ಸಲ್ಲಿಸುತ್ತೆ. ಸದ್ಗುರುರ ಚಂದ್ರಿಕೆ ಗ್ರಂಥದ ಕರ್ತೃಗಳಾದಂಥ ಗದಗಿನ ಶ್ರೀಮದ್ ಜಗದ್ಗುರು ಶಿವಾನಂದ ಮಹಾಸ್ವಾಮಿಗಳವರ ಶ್ರೀಪಾದಂಗಳಿಗೆ ಅನಂತ ಭಕ್ತಿ ಪ್ರಣಾಮ ಸಲ್ಲಿಸುತ್ತೆ. ಅನುಭವ ಸಾರ 4ನೇ ಸಂಧಿ, ಪೇಜ್ ನಂಬರ್ 313, ತಾರೀಖು 13/7/1937 ಗುರುಗಳು ಮಾಡಿದ ಪಾಠ. 4 ವೃತ್ತಿಗಳುಳ್ಳ ಅಂತಃಕರಣವು ಆ ಅಹಂಕಾರದ ಒಂದು ಅಂಶವು.
4 ವೃತ್ತಿಗಳುಳ್ಳ ಅಂತಃಕರಣವು ಅಹಂಕಾರದ ಒಂದು ಅಂಶ. ವೃತ್ತಿ ಅಂತಂದ್ರ ಅಂತಃಕರಣದ ಯಾವ ಪರಿಣಾಮದ ಅದಕ್ಕ ವೃತ್ತಿ ಅಂತೀವಿ ಅಂತ ಹೇಳಿ ನೋಡಿದ್ವಿ. ಅಂತಃಕರಣದ ಯಾವ ಪರಿಣಾಮವಿದೆ ಅದಕ್ಕ ವೃತ್ತಿ ಅಂತಾರ. ಅಂತಃಕರಣ ಅಂತಂದ್ರ ಶರೀರದ ಒಳಗೆ ಅಂತಂದ್ರ ಶರೀರದ ಒಳಗೆ, ಕರಣ ಅಂದ್ರ ಜ್ಞಾನಕ್ಕೆ ಯಾವ ಸಾಧನವಾಗೈತಿ ಅದಕ್ಕ ಕರಣ ಅಂತಾರ. ಶರೀರದ ಒಳಗಿದ್ದ ಜ್ಞಾನಕ್ಕೆ ಸಾಧನವಾಗುತ್ತದೆ ಅಂತಃಕರಣ ಅಂತ. ಈ ಅಹಂಕಾರ ಅಂದ್ರೆ ಜೀವ, ಅಹಂಕಾರ ಅಂದ್ರ ಜೀವ ಅಂತ ನಾವಿಲ್ಲಿ ತಿಳ್ಕೊಂಡು. ಈ 4 ವೃತ್ತಿಗಳ ಅಂತಃಕರಣವು ಮನ, ಬುದ್ಧಿ, ಚಿತ್ತ ಅಂತಕ್ಕಂಥ ಅಹಂಕಾರ ಈ ಅಹಂಕಾರದ ಒಂದು ಅಂಶ ಆಗೈತಿ. ಈ ಜಾಗರದಲ್ಲಿ ಸ್ವಪ್ನದಲ್ಲಿ ತಾನಿದ್ದು ಎರಡನ್ನು ತಿಳಿತೈತಿ. ಜಾಗರದಲ್ಲಿ ಏನಂದ್ರ ವಿಶ್ವ ಜೀವನ ಆಗಿರ್ತಾನ, ಸ್ವಪ್ನದಲ್ಲಿ ನೈಸ ಜೀವನ ಆಗಿ ಇದ್ದು ಇವೆರಡನ್ನು ತಿಳಿತಾನ. ಬಲವಾದಂತ ಈ ಸತ್ವ ರಜ ತಮ ಇವುಗಳನ್ನು ಕೂಡಿಕೊಂಡು ವಿಷಯಾದಿಗಳನ್ನು ಹಿಡಿಯುವುದು ಬಿಡುವುದು ಮಾಡುವುದರಿಂದ ಕೃತ್ಯವಿಲ್ಲದೆ ಬಳಲುತ್ತದೆ. ಈ ಸತ್ವ ರಜ ಬಲವಾದ ಇವು ಸತ್ವ ರಜ ತಮ ಗುಣ ಇವು ಮೂರುಗಳನ್ನ ಈ ಕೂಡಿಕೊಂಡು ವಿಷಯಾದಿಗಳನ್ನ ಹಿಡಿತಾರೆ. ಇದು ರಜೋ ತಮ ಗುಣಗಳಿದ್ದಾಗ ಈ ಗುಣಗಳು ಶಬ್ದ ಸ್ಪರ್ಶ ರೂಪ ರಸಗಂಧ ಈ ವಿಷಯಗಳನ್ನ ಹಿಡ್ಕೊಂಡು ಏನ್ ಮಾಡ್ತಾನೆ, ಹಿಡುವುದು ಬಿಡುವುದು ಮಾಡ್ತಾ ಅದ್ರೊಳಗ ತೊಡಗಿಸ್ಕೊಂತ ಬಳಲ್ತಾ ಇರ್ತಾನ ಅಂತ ಹೇಳ್ತಾರೆ ಜಾಗೃತದಲ್ಲಿ. ಅದರ ಸುಪ್ತಿಯಲ್ಲಿ ಇವು 3 ಗುಣಗಳು ಲಯ ಹೊಂದಿದಾಗ ಸುಮ್ಮನೆ ಆಗ್ತಾನ. ಅಲ್ಲಿ ಜೀವ ಇರೋದಿಲ್ಲ, ಅಲ್ಲಿ ಯಾವ ಗುಣಗಳು ಇರ್ಲಾರ್ದಕ್ಕ ಅಲ್ಲಿ ಶಾಂತ ಆನಂದ ಇರ್ತಾನಂತೆ. ಸತ್ವ ಗುಣದಲ್ಲಿ ವಿಷಯಗಳನ್ನು ಬಿಡ್ತದೆ. ಸತ್ವ ಗುಣ ಬಂದಾಗ ಈ ಪ್ರಕೃತಿಯಲ್ಲಿ ಜೀವನಲ್ಲಿ ಸತ್ವ ರಜೋ ತಮ ಗುಣಗಳು 3 ಇರ್ತಾವಲ್ಲ, ಈ ಒಮ್ಮೆ ತಮೋ ಗುಣ ಇರ್ತೈತಿ, ಒಮ್ಮೆ ರಜೋ ಗುಣ ಇರ್ತೈತಿ, ಸತ್ವ ಗುಣ ಇರ್ತೈತಿ. ಸತ್ವ ಗುಣ ಇದ್ದಾಗ ಆ ವಿಷಯಗಳ ಕಡೆ ಅವಂದು ಮನಸ್ಸು ಹೋಗಂಗಿಲ್ಲ. ಅಲ್ಲಿ ಜ್ಞಾನದ ಕಡೆ ಅಂದ್ರ ಜ್ಞಾನದ ಕಡೆ ಒಳ್ಳೆ ಗುಣ ವಿಷಯಗಳ ಕಡೆ ಮನಸ್ಸು ಹರಿತೈತೆ. ಸತ್ವ ಗುಣ ಇದ್ದಾಗ ವಿಷಯಗಳನ್ನ ಬಿಟ್ಬಿಟ್ಟಿರ್ತಾನ. ಆದ್ರ ರಜೋತ್ತಮದಲ್ಲಿ ಹಿಡಿಯುತ್ತದೆ. ಈ ರಜೋತ್ತಮ ಗುಣ ಮೇಲ್ ಬಂದಾಗ ಸತ್ವಗುಣ ಕೆಳಗೆ ಹೋಗುತ್ತೆ, ರಜೋತ್ತಮ ಗುಣಗಳು ಮೇಲ್ ಬಂದಾಗ ಇವ ಏನ್ ಮಾಡ್ತಾನ, ಒಂದಿಷ್ಟು ಶಬ್ದ ಸ್ಪರ್ಶ ರೂಪ ರಸಗಂಧ ಈ ತರ ವಿಷಯಗಳಿಗೆ ಗಟ್ಟಿ ಬೀಳ್ತಾನಂತ, ಹಿಡಿತಾನ. ಇದೆಲ್ಲ ಯಾಕೆ ಹೇಳ್ತಾರಂದ್ರ ಆತ್ಮ ಸಾಕ್ಷಾತ್ಕಾರವಾಗಲೆಂದು ಸತ್ವಗುಣ ಬಂದರೆ ಉದಾರತ್ವ ಗುಣ ಬರ್ತದೆ. ಇದನ್ನ ಯಾಕೆ ನಿಮ್ಗೆ ತಿಳಿಸಿ ಹೇಳಾಕತ್ತಾರಂತಂದ್ರ ನಾವು ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕಂದ್ರ ನಾವು ಸ್ವಲ್ಪ ಸತ್ವಗುಣಗಳನ್ನ ನಮ್ಮಲ್ಲಿ ಅಳವಡಿಸ್ಕೋಬೇಕಾಗ್ತದೆ. ಅವಾಗ ನಮಗ್ ಉದಾರತ್ವ ಗುಣ ಬರ್ತವೆ. ಈ ರಜೋತ್ತಮ ಗುಣಗಳಿದ್ರೆ ಅವಾಗ ಮನುಷ್ಯನಿಗೆ ಲೋಭಿ ಆಗ್ತಾನ. ಆದ್ದರಿಂದ ಪೂರ್ಣ ಸತ್ವಗುಣ ಬಂದರೆ ಪೂರಾ ವಿಚಾರಕ್ಕೆ ಹತ್ತುತ್ತದೆ. ನಮ್ಮೊಳಗೆ ಪೂರ್ಣ ಸತ್ವಗುಣ ತುಂಬಿಕೊಂತು ಇವೆರಡು ರಜೋತ್ತಮ ಗುಣಗಳು ಬಿಟ್ಟು ಅಂದ್ರೆ ಅವು ನಾವು ಪೂರಾ ವಿಚಾರ ಮಾಡಕ್ ಹತ್ತೀವಿ. ಆತ್ಮಜ್ಞಾನದ ಕಡೆ ನಮ್ಮ ಮನಸ್ಸು ಹರಿತೈತಿ ಅಂತ ಹೇಳ್ತಾರೆ. ರಜೋತ್ತಮಗಳು ಯಾವಾಗ್ಲೂ ವಿಷಯದಲ್ಲಿ ಬಳಲುವುದಕ್ಕೆ ಹತ್ತುತ್ತವೆ. ಇವು ರಜೋತ್ತಮ ಗುಣಗಳು ನಮ್ಮೊಳಗ್ ಬಂದು ಅಂದ್ರ ದುಡ್ಡು ಮಾಡೋದು ಮತ್ತೆ ಏನೇನೋ ವಿಷಯಗಳು ನಮ್ಮ ಒಳಗ್ ಬರ್ಲಿಕ್ಕೆ ಹಚ್ಚಿ ಅದ್ರ ಸಲುವಾಗಿ ಬಳಲಿಕ್ಕೆ ಹತ್ತಾನೆ ಮನುಷ್ಯ ಅಂತ ಹೇಳ್ತಾರೆ. ಪ್ರತಿಯೊಂದು ಪದಾರ್ಥದಲ್ಲಿ ಲೋಭ ಇದ್ದವನು ಧರ್ಮ ಮಾಡೋದಿಲ್ಲ. ಈಗ ಪ್ರತಿಯೊಂದು ದುಡ್ಡಿನ ಬಗ್ಗೆ ಏನೋ ಅದ್ರ ಬಗ್ಗೆ ಲೋಭ ಇದ್ನಂದ್ರ ಅವ ಇನ್ನೊಬ್ಬರಿಗೆ ದಾನ ಧರ್ಮ ಮಾಡಕ್ ಹೋಗಿಲ್ಲ, ಕೊಟ್ರ ಹೋಗ್ತೈತಿ ಅಂತಕ್ಕಂಥದ್ ಒಳಗೆ ಲೋಭ ಆಗ್ಬಿಡ್ತೈತಿ. ಅದರಿಂದ ದಾನ ಧರ್ಮ ಮಾಡಂಗಿಲ್ಲ ಅಂತವ್ರು. ದುರ್ಜನರಿದ್ದಲ್ಲಿ ಸಜ್ಜನರ ಬಾಳ್ವೆ ಆಗೋದಿಲ್ಲ. ಈಗ ನೋಡಿ, ಸಜ್ಜನರು ಒಳ್ಳೆಯವ್ರು ಇದ್ರಂದ್ರ ಅವ್ರ ಪಕ್ಕಕ್ಕೆ ದುರ್ಜನರಿದ್ರ ಅವ್ರನ್ನ ಬಾಳೆ ಮಾಡಿಬಿಡೋದಿಲ್ಲ. ಅವ್ರು ತಮ್ಮ ಸ್ವಂತಕ್ಕಾಗಿ ಅವ್ರೆಲ್ಲ ತಿಂತಾ ಇರ್ತಾರೆ. ಹಂಗ ರಜೋತ್ತಮ ಗುಣಗಳು ಇದ್ರ ಇವೆರಡು ದುರ್ಮಾರ್ಗಕ್ಕೆ ಬಿಡ್ತಾವ. ಅಲ್ಲಿ ಸತ್ವಗುಣ ಬರಗೊಡೋದಲ್ಲ ಅವು. ಹಂಗ ಸತ್ವಗುಣ ಮಾತ್ರ ಯಾವಾಗ್ಲೂ ಸತ್ಕಾರದಲ್ಲಿ ಇರ್ತದ, ಸತ್ ಶ್ರವಣದಲ್ಲಿ ಇರ್ತದ. ಸತ್ವಗುಣ ಇದ್ದವರು ಅವರು ಸತ್ಕಾರದಲ್ಲಿ ಇರ್ತಾರ. ಮತ್ತ ಸತ್ ಶ್ರವಣ ಅಂತಂದ್ರೆ ಒಳ್ಳೆ ಆತ್ಮಜ್ಞಾನದ ಕಡೆ ಪ್ರವಚನದಲ್ಲಿ ಸತ್ಸಂಗದಲ್ಲಿ ತೊಡಗಿರ್ತಾರ.
ತಮೋಗುಣ ಕತ್ತಲೆಯಂತೆ ಏನೂ ತಿಳಿಯೋದಿಲ್ಲ. ತಮೋಗುಣ ಏನ್ ಮಾಡ್ತೈತಿ, ಕತ್ತಲೆ ಇದ್ದಂಗೆ ಏನೂ ತಿಳಿಗೊಡೋದಿಲ್ಲ. ಅಜ್ಞಾನದ ಕಡೆನ ಅಜ್ಞಾನ ಇದೆ, ಅಜ್ಞಾನದ ಕಡೆ ಎಳ್ಕೊಂಡು ಹೋಗ್ತಿರ್ತೈತಿ. ಅವ್ನ ಜ್ಞಾನದ ಕಡೆ ಬಿಡೋದಿಲ್ಲ, ಸುಮ್ಮನೆ ಇರುತ್ತೆ. ಹೆಚ್ಚಿನ ವಿಚಾರವನ್ನು ತಿಳಿದಿದ್ದರಿಂದ ಸುಮ್ಮನಿರುತ್ತಾನೆ. ಮನುಷ್ಯನು ಹೀಗೆ ಇರ್ಲಿಕ್ಕೆ ಇದೇ ರಜೋಗುಣದವನು ಅರ್ಧಮರ್ಧ ತಿಳಿಯುವುದು, ಹಾಗೂ ಹೀಗೂ ಕೂಡ ಇರ್ತಾನ. ಇದನ್ನು ಜಾಗ್ರದಲ್ಲಿ ಮಾಡಿದ್ದು ಸಂಸ್ಕಾರ ಬಹಳ ಇರುವುದರಿಂದ ಅದರ ಅನುಸಾರವಾಗಿ ಸ್ವಪ್ನ ಬೀಳುತ್ತದೆ. ರಜೋಗುಣ ಕೂಡಿದವರು ಕೆಲಸ ಕರ್ಮಗಳನ್ನು ಮಾಡಿದ್ದು ಜಾಗ್ರದಲ್ಲಿ ಕರ್ಮ ಮಾಡಿರ್ತಾರಲ್ಲ, ಆ ಸಂಸ್ಕಾರ ಬಹಳ ಇರ್ತದೆ. ಅದು ಏನ್ ಮಾಡ್ತೈತಿ, ಅದರ ಅನುಸಾರವಾಗಿ ರಾತ್ರಿ ಮನೆಗಿದ್ದಾಗ ಸ್ವಪ್ನಗಳು ಬೀಳ್ತಾವ. ಅದರ ಸಂಬಂಧಿತವಾಗಿ ಜಾಗದಲ್ಲಿ ಮಾಡಿರ್ತಕ್ಕಂತ ವ್ಯವಹಾರ ಕರ್ಮದ ಸಂಬಂಧಿತವಾಗಿ ಇವರಿಗೆ ಸ್ವಪ್ನ ಬೀಳ್ತಿರ್ತಾವ ಅಂತ ಹೇಳ್ತಾರೆ. ಇದರೊಡನೆ ಅಹಂಕಾರ ಇದ್ದುಕೊಂಡು ಜಾಗ್ರ ಸ್ವಪ್ನ ವ್ಯವಹರಿಸ್ತಾನೆ. ಇದೇ ಅಹಂಕಾರವು ನನ್ನದು, ಹಾಗೆ ಹೀಗೆ ಎಂದು ಅನ್ನುವುದು. ಇದು ಅಹಂಕಾರ ಜೀವ ಏನ್ ಮಾಡ್ತಿದ್ದ, ನಂದು, ಇದು ಹಂಗ ಹಿಂಗಂತ ಏನೋ ಅಂತ ಹೇಳ್ತಾ ಇರ್ತಾನ. ಅಂದರೆ ನನಗನ್ಯ ಎಂದು ಯಾಕೆ ತಿಳಿಯಬಾರದು? ಇದು ವೇದ್ಯವಾದ್ದು. ನನ್ನದು ನನ್ನದು ಅಂತಂದ್ರ ಇದು ನನಗನ್ಯವಾಗೈತಿ, ಆದ್ರೆ ಇದು ನಾನಲ್ಲ ಅಂತ ಯಾಕೆ ತಿಳಿಬಾರ್ದು ನೀನು? ಇದು ವೇದ್ಯ ಆಗುವುದು. ಯಾಕೆಂದ್ರೆ ಜಡ ದೃಶ್ಯ ಭೂತ ಕಾರ್ಯ. ಈ ಜಡಗಳು ಮತ್ತು ಕಣ್ಣಿಗೆ ತೋರ್ತಕ್ಕಂಥ ದೃಶ್ಯ ಇದು ಭೂತ ಕಾರ್ಯ, ಅಂದ್ರೆ ಪಂಚಭೂತಗಳ ಕಾರ್ಯ ಐತಿ. ಈ ದೇಹದಲ್ಲಿ 7 ಧಾತುಗಳು ಅನ್ನದಿಂದ ಆದವುಗಳು, ಇವು ಬಹು ಸ್ಥೂಲ ಇರ್ತಾವು. ಈ ದೇಹದಲ್ಲಿ ಸಪ್ತಧಾತುಗಳು ಇರ್ತಾವ. ಶರೀರದಲ್ಲಿ ಸಪ್ತಧಾತುಗಳು ಅಂದ್ರ ತಾಯಿ ತಂದಿಗಳು ಧಾನ್ಯಗಳನ್ನ ಸೇವಿಸ್ತಾರಲ್ಲ, ಅದು ಏನಾಗತ್ತೆ, ಮೊದಲು ಅನ್ನದ ರಸ ಏನಾಗ್ತೈತಿ, ಅದು ರಕ್ತ ಆಗ್ತೈತಿ. ಒಂದು ಎರಡನೇದು ಮಾಂಸ ಆಗ್ತೈತಿ, ಮೂರನೇದು ಮೇಧಸ್ಸು ಆಗ್ತೈತಿ, ಅಥವಾ ಇದಕ್ಕೆ ಮೇಧಸ್ಸಿಗೆ ಚರಬೇಕು ಕೊಬ್ಬು ಅಂತಾನೆ ಹೇಳ್ತಾರೆ. 4ನೇದಾಗಿ ನರಗಳಾಗ್ತವು, 5ನೇದು ಅಸ್ಥಿಗಳಾಗ್ತವು, 6 ಮಜ್ಜ ಆಗ್ತೈತಿ, 7 ವೀರ್ಯ ಆಗ್ತವು. ಇವಕ್ಕ ಸಪ್ತಧಾತುಗಳು ಅಂತ ಹೇಳ್ತಾರೆ. ಇವುಗಳಿಗೆ ಈ ಸಪ್ತಧಾತುಗಳಿರ್ತಾವ, ಸ್ಥೂಲ ಶರೀರದೊಳಗೆ ಇರ್ತಾವ. ಇವುಗಳಿಗೆ ಆತ್ಮನನ್ನ ಆಭಾಸಗೊಳಿಸುವ ಯೋಗ್ಯತೆ ಇಲ್ಲ. ಅಂದ್ರೆ ಇವುಗಳಿಗೆ ಆತ್ಮನನ್ನ ಅರಿಯುವಂತ ಯೋಗ್ಯತೆ ಇಲ್ಲ. ಆಭಾಸಗೊಳಿಸುವುದು ಅಂದ್ರೆ ಅರಿಯುವುದಂತ ತಿಳ್ಕೊಂಡು ಅರಿಯುವಂತ ಯೋಗ್ಯತೆ ಇಲ್ಲ. ಇನ್ನು ಭೂತಗಳ ಸತ್ವಾಂಶದಿಂದ ಅಂತಃಕರಣ ಹುಟ್ಟೈತಿ. ಇದು ಆತ್ಮನನ್ನು ಆಭಾಸಗೊಳಿಸುವುದು. ಈ ಪಂಚಭೂತಗಳಲ್ಲಿ ಈ ಸತ್ವಗುಣವನ್ನು ತೆಗೆದುಕೊಂಡು ಅಂತಃಕರಣ ಹುಟ್ಟಿದ್ ಮನ, ಬುದ್ಧಿ, ಚಿತ್ತ, ಅಹಂಕಾರ. ಇದು ಸತ್ವಗುಣದಿಂದ ಉಂಟಾಗಿದೆ. ಇದು ಏನ್ ಮಾಡ್ತೈತಿ, ಆತ್ಮನನ್ನು ಆಭಾಸಗೊಳಿಸ್ತೈತಿ. ಅಂದ್ರೆ ಆತ್ಮನನ್ನು ಅರಿಯುತ್ತದೆ, ಅರಿಯುವಂತ ಯೋಗ್ಯತೆ. ಇದು ಸತ್ವಗುಣ, ರಜೋಗುಣ ಮತ್ತು ತಮೋಗುಣದ ಧರ್ಮದಂತೆಯೂ ಆಗುತ್ತದೆ. ಇದಕ್ಕೆ ಮೂಲ ಪ್ರಕೃತಿಯೇ ಕಾರಣವು. ಇದು ಮತ್ತೊಂದರ ರೂಪವಲ್ಲ, ವಿಕೃತಿಯೂ ಆಗುವುದಿಲ್ಲ. ಕೆಲವು ವಿಕೃತಿ ಆಗುತ್ತವೆ, ಕೆಲವು ಇಲ್ಲ. ಈ ಮೂಲ ಪ್ರಕೃತಿ ಮಾತ್ರ ಸಾಂಖ್ಯರ ರೀತಿಯಿಂದ ಯಾವ ವಿಕಾರವನ್ನು ಹೊಂದುವುದಿಲ್ಲ. ಸಾಂಖ್ಯರು ಈ ಮೂಲ ಪ್ರಕೃತಿ ಯಾವ ರೀತಿಯಿಂದ ವಿಕಾರ ಹೊಂದೋದಿಲ್ಲ ಅಂತ ಹೇಳ್ತಾರೆ. ಹಂಗಂದ್ರೆ ಮನೆಯಲ್ಲಿ ಎಷ್ಟು ಹೊಂದೋದಿಲ್ಲ, ಆದ್ರೆ ಮನೆಯಲ್ಲಿ ಎಷ್ಟು ದನಕರವಿದ್ದಂತೆ ಈ ಮನ ಬುದ್ಧಿಯಾದಿಗಳು ಇವೇ ವಿಕಾರ ಹೊಂದವು. ನನ್ನ ಬುದ್ಧಿ ಕೆಟ್ಟಿದೆ, ನನ್ನ ಬುದ್ಧಿ ಈಗ ಶಾಂತವಿದೆ, ನನ್ನ ಮನಸ್ಸು ಈಗ ಖೇದಗೊಂಡಿದೆ, ಈಗ ಒಳ್ಳೆ ಆನಂದವಿದೆ ಎಂಬುದನ್ನು ನೀನು ತಿಳಿಯುತ್ತಿ. ಅಂದ ಬಳಿಕ ಇವೆಲ್ಲವುಗಳ ಗುಣಧರ್ಮ ತಿಳಿಯುತ್ತಾ ಸಾಕ್ಷಿಯಾಗಿ ನಿನ್ನ ಆಸ ಬೇರೆ ಇದ್ದ ಹಾಗೆ ಆಯಿತೋ ಇಲ್ಲವೋ ನೀನೇ ನೋಡು ಅಂತ ಹೇಳ್ತಾರೆ. ಈಗ ನನ್ನ ಬುದ್ಧಿ ಸರಿ ಇಲ್ಲ, ನನ್ನ ಮನಸ್ಸು ಆನಂದ ಐತಿ, ಆನಂದ ಇಲ್ಲ ಅಂತ ನೀನ್ ಹೇಳ್ತಿಲ್ಲ. ಇದು ಎಲ್ಲವನ್ನು ಅರಿಯುವಂತಾವ ನೀನು ಬೇರೆನೇ ಆಗಿದ್ದೀವಿ, ನೀನು ಆತ್ಮನ ಸ್ವರೂಪದಿದ್ದಿ ಅಂತ ಹೇಳ್ತಾರೆ. ಈ ಮಂದ ಬುದ್ಧಿಯವರಿಗೆ ಇದನ್ನ ಹೇಳಿದ್ರೆ ಇದು ತಿಳಿದಿಲ್ಲ. ಅವರು ಆತ್ಮ ಅಂತ ಹೇಳೋದಿಲ್ಲ, ಜೀವನ ಅರಿತಾನ, ನಾನ ಅರಿತೀನಿ ಅಂತ ಹೇಳ್ತಾರೆ, ಅರಿತೀನಿ ಅಂತ ಹೇಳ್ತಾರೆ. ಅಂದರೆ ಪುಣ್ಯಹೀನರಿಗೆ ಇದು ತಿಳಿಯುವುದಿಲ್ಲ. ಈ ಅಹಂಕಾರವು ಅಂತಃಕರಣವನ್ನು ತನ್ನ ಸ್ವಾಧೀನ ಮಾಡಿಕೊಂಡು ಬಳಲುತ್ತಾ ಈ ಪ್ರಕಾರ ಮಾಡಿ ದುಃಖಕ್ಕೆ ಗುರಿ ಮಾಡಿ. ಈ ಅಹಂಕಾರಕ್ಕೆ ಎಷ್ಟು ಪುರುಸೊತ್ತು ಇಲ್ವೇ ಇಲ್ಲ. ಅಂತಃಕರಣವು ಈ ಪ್ರಕಾರ ಅವಸ್ಥೆಯುಳ್ಳದ್ದಾಗಿರೋದು. ನಿನ್ನ ಆತ್ಮ ಮಾತ್ರ ಇದ್ದಕ್ಕಿದ್ದ ಹಾಗೇ ಇರುವುದು. ಅಂತಃಕರಣ ಅಂದ್ರೆ ಜೀವ ಇದನ್ನೆಲ್ಲ ಈ ತರ ಮಾಡ್ತಾ ಇರ್ತೈತಿ. ಅದ್ರ ಆತ್ಮ ಮಾತ್ರ ಇದ್ದಕ್ಕಿದ್ದಂಗ ಐತಿ. ಹೆಂಗ ಹಾಗೆ ಇರುತ್ತೆ. ಹೆಂಗಂದ್ರೆ ಬಂಗಾರ ಎಷ್ಟು ದಿವಸವಾದ್ರೂ ಕೆಡೋದಿಲ್ಲ. ಬಂಗಾರ ನೀವೆಷ್ಟು ದಿವಸ ತಿಪ್ಪಾಗ ಹೋಗಿದ್ರು
ಅದು ಯಾವ ಬಣ್ಣ ಬದಲಾವಣೆ ಆಗಂಗಿಲ್ಲ, ಏನೂ ಬದಲಾವಣೆ ಆಗಂಗಿಲ್ಲ, ಇದ್ದಕ್ಕಿದ್ದಂಗನೇ ಇರ್ತದೆ. ಸಣ್ಣ ಬಣ್ಣ ರೂಪ ಆಕಾರದಲ್ಲಿ ಇರ್ತದೆ. ಆದ್ರೆ ಇದರಂತಿದೆ ಕಬ್ಬಿಣ ಹಿತ್ತಾಳೆ ಇದ್ದಂತೆ ಈ ದೇಹ ಜಗತ್ತು ಅವೇ. ಈಗ ಕಬ್ಬಿಣ ಹಿತ್ತಾಳಿ ಹೊರಗೆ ಒಗದ್ವಿ ಅಂದ್ರೆ ಅದ ನೀರ್ ಮಳೆ ಬಿದ್ದು ಏನಾಕತಿ ಜಂಗ್ ಹಿಡಿದು ತುಪ್ಪ ಹಿಡಿದು ಅವು ತಮ್ಮ ರೂಪ ಆಕಾರ ಕಳ್ಕೊಂತಾವ್. ಅದು ಕಬ್ಬಿಣ ಏನಾಕತಿ ಜಂಗ್ ಹಿಡಿದು ಸುಲಿದು ಏನೋ ಸಣ್ಣ ಆಗ್ತದೆ. ಹಿತ್ತಾಳಿದ್ದು ಹಂಗ ಆಗ್ತದೆ ಅದು ಸಹ ಅಂತ. ಹಿಂಗ ಏನೈತಿ ಈ ದೇಹ ಜಗತ್ತು ಇದ್ದಕ್ಕಿದ್ದಂಗ ಇರುದಿಲ್ಲ. ದೇಹ ದಿನದಿಂದ ದಿನಕ್ಕ ಈ ದೇಹದೊಳಗೆಲ್ಲಾ ಬದಲಾವಣೆ ಆಗ್ತಿರ್ತೈತಿ. ರೂಪ ಬಣ್ಣ ಒಳಗ ಅವಯವಗಳ ಕ್ರಿಯೆ ಎಲ್ಲ ಕಡಿಮೆ ಹಾಕೊಂತ ಹೋಗಿ ಇದು ನಶಿಸಿ ಹೋಗ್ತಾ ಇರ್ತೈತಿ. ಜಗತ್ತು ಸಹ ಇದು ಒಂದಿನ ಇದ್ದ ಮತ್ತೊಂದಿನ ಇರಂಗಿಲ್ಲ, ಹಂಗಿರ್ತಾವು. ಇವೆಲ್ಲ ನಾಶ ಆಗುವು. ಈ ನಾಶವಾಗುವಂತ ಪದಾರ್ಥ ಯಾವುದು ಅದೆಯೋ ಅದನ್ನು ನೀನಂತೀವಿ. ನಾಶವಾಗುವ ಪದಾರ್ಥ ಇದೇನೈತಲ್ಲ ಜೀವ. ಆದರೆ ಅಂದ್ರೆ ನಾನು ನಾಶವಾಗದಂತ ಪದಾರ್ಥ, ನಾನು ನಾಶವಾಗಲಾದಂತ ಪದಾರ್ಥ ನಾನದೀನಿ. ನೀ ಯಾವಾಗ ತಿಳಿತಿ ಅವಾಗಲೇ ನೀನು ಮುಕ್ತನಾಗ್ತೀನಿ. ಈ ಕಾಮನ ಬಿಲ್ಲು ಇದ್ದಂತೆ ಜಗತ್ತಿನ ಆಟವದೇ ಬಣ್ಣ ಬಣ್ಣವಾಗಿ ನಮಗೆ ತೋರಿ ನಿಂತು ಬಿಟ್ಟದ. ಕಾಮನ ಬಿಲ್ಲು ಬಣ್ಣ ಬಣ್ಣವಾಗಿ ನಮ್ಮ ಕಣ್ಣಿಗೆ 7 ಬಣ್ಣವಾಗಿ ಸುಂದರವಾಗಿ ಕಂಡು ಒಂದು ಮೋಹಕ ಮಾಡಿರ್ತದಲ್ಲ, ಹಂಗ ಬಣ್ಣ ಬಣ್ಣವಾಗಿ ಜಗತ್ತು ನಮ್ಗ ತೋರ್ತಾ ನಿಂತು ಬಿಟ್ಟೈತಿ. ಹಂಗ ನಮ್ಮನ್ನ ಮೋಹ ಮಾಡ್ತೈತಿ. ಅದ್ರ ಗಟ್ಟಿಯಾಗಿ ನಿಂತು ಬಿಟ್ಟು ಒಳಗೆ ಹೊರಗೆ ಬರೋದ್ರೊಳಗೆ ಅಡಗಿ ಬರೇ ಬಟಾ ಬೈಲಿಯೇ ಉಳಿತದ. ಅದು ಎಷ್ಟೊತ್ತಿರ್ತದೆ ಕಾಮನ ಬಿಲ್ಲು ಬಣ್ಣ 1 5 ನಿಮಿಷ 10 ನಿಮಿಷ ನೋಡಿ ಮೋಹಗೊಳಿಸಿ ನಾವು ಒಳಗೆ ಹೋಗಿ ಹೊರಗೆ ಬರಗೊಡ್ದನ ಅದು ಬಯಲು ಮಾಯಾಗಿ ಬರೀ ಬೈದ ಅಷ್ಟ ಕಾಣ್ತಿರ್ತೈತೆ ಆಕಾಶ. ಹಂಗ ಅದು ನಾಶವಾಗ್ತತಿ ಅಂತ. ಜಗತ್ತು ಸಹ ಹಿಂಗ ಅಂತ ಹೋಲಿಸಿ ಹೇಳ್ತಾರೆ. ಕಾಮನ ಬಿಲ್ಲಿನ ಬಣ್ಣ ಈ ಮನೆ ತುಂಬಾ ಮಂದಿ, ಊರ ತುಂಬಾ ಮಂದಿ ಛಂದಸ್ಸಾಗಿದೆ ಅನ್ನೋದ್ರೊಳಗೆ ಮರಣದ ಬಡತಕ್ಕೆ ಅಡವಿ ಪಾಲಾಗಿ ಹೋಗುವುದು. ಈಗ ಮನೆ ತುಂಬಾ ಮಂದಿ, ಊರ್ ತುಂಬಾ ಮಂದಿ ಬಾಳ ಛಂದಸ್ ಆಗೈತಿ ಅಂತ ಸಂಸಾರ ಅನ್ಕೊಡ್ದನ ತಡೆಯಿಂದ ಮರಣ ಬಂದು ಅಂಟ್ಕೊಂಡು ಅವನೇನ್ ಮಾಡ್ತೀವಿ ಮರಣದ ಬಡತಕ್ಕೆ ಅಡವಿ ಪಾಲಾಗಿ ಅಂತ ನಾಶ ಆಗಿ ಹೋಗ್ತಾನ. ಇನ್ನ ಬೌದ್ಧರು ಬುದ್ಧಿಗೆ ಆತ್ಮ ಅಂತ. ಬೌದ್ಧ ಧರ್ಮದವ್ರು ಏನಂತಾರಂದ್ರ ಈ ಬುದ್ಧಿಯ ಆತ್ಮ ಅಂತ ಹೇಳ್ತಾರಂತ. ಇನ್ನ ವೇದಾಂತಿಗಳನ್ನ ಕಿತ್ತು ಹಾಕ್ತಾರ. ಯಾಕಂದ್ರ ಬುದ್ಧಿ ಅಂದ್ರ ಒಂದು ವಿಜ್ಞಾನಮಯ ಕೋಶ. ಇದು ಹೇಗೆ ಆತ್ಮ ಆಗ್ತತಿ ಅಂತ ನೀತಿಯಲ್ಲಿ ಬಂದಿದ್ದಾರೆ ಹೇಳ್ತಾರೆ. ಇವರೇ ಗುಜ್ಜರು ಪ್ರಾಣಿ ಮಾತ್ರಕ್ಕೆ ಕೆಟ್ಟ ಮಾಡಬಾರದು, ಹಿಂಸೆ ಮಾಡಬಾರದು ಎಂದೆನ್ನುವರು. ಇನ್ನ ಗುಜ್ಜರು ಅಂತಂದ್ರ ಜೈನರ, ಇವರು ಕೆಟ್ಟ ಮಾಡಬಾರ್ದು, ಹಿಂಸೆ ಮಾಡಬಾರ್ದು, ಹಿಂಸೆ ಪರಮೋಧರ್ಮ ಅಂತ ಜೈನರು ಹೇಳ್ತಾರೆ. ಇನ್ನ ಪಾಂಜರ ತೋಳ ಸಂಸ್ಥೆಗಳು ಇವರಿಂದಲೇ ಹೆಚ್ಚು ಸಾಗುವವು. ವ್ಯಾಸರು ಇದಕ್ಕೂ ಮುಂದೆ ಹೋಗಿ ಗಿಡ ವನಸ್ಪತಿಗಳಿಗೂ ಧಕ್ಕೆ ಕೊಡಬಾರದೆಂದು ಹೇಳಿದರು. ವ್ಯಾಸರ ತಿಳುವಿಕೆಯಂತೆ ಬೌದ್ಧರ ತಿಳುವಿಕೆಯಾಗಲಿಲ್ಲ. ವೇದದಲ್ಲಿ ಎಲ್ಲ ಇದ್ದರೂ ಯಾವತ್ತರಿಗೂ ತಿಳಿಯುವುದಿಲ್ಲ. ವೇದದಲ್ಲಿ ಎಲ್ಲ ಐತಿ ಜ್ಞಾನ, ಆದ್ರೆ ತಿಳಿಯುವುದಿಲ್ಲ, ಹೇಳದ ತಿಳಿಯುವುದಿಲ್ಲ. ಈಗ ಮನೆಯಲ್ಲಿ ತಂದೆ ತನ್ನ ವೈದ್ಯಕೀಯ ಪುಸ್ತಕ ತಂದಿಟ್ಟಿದ್ದ, ಅವುಗಳನ್ನು ನೋಡಿಕೊಂಡು ನಾನು ಔಷಧ ಕೊಡ್ತೇನೆ ಅಂದ್ರೆ ಬರುವುದಿಲ್ಲ. ಈಗ ತಂದೆ ಡಾಕ್ಟರ್ ಪುಸ್ತಕ ತಂದಿದ್ದಾನ, ವೈದ್ಯಕೀಯ ಪುಸ್ತಕ, ಮಗ ಅವನ್ ನೋಡಿ ನಾನು ಔಷಧ ಕೊಡ್ತೀನಿ ಇನ್ನೊಬ್ಬರಿಗೆ ಅಂತಂದ್ರೆ ಆಗ್ತತೇನು? ಇಲ್ಲ. ಹಾಗೆ ಬಹಳ ವೇದಾಂತ ಪುಸ್ತಕ ಅದಾವು, ಅವನ್ ನೋಡ್ಕೊಂಡು ನಾವ್ ತಿಳ್ಕೊಂಡ್ರೆ ಆಯ್ತು ಅಂದ್ರೆಲ್ಲ ಆಗ್ತತೇನು ಅಂದ್ರ ಹಂಗ ಬರೋದಿಲ್ಲ. ಅದು ನಾವೇನ್ ಮಾಡ್ಬೇಕಂದ್ರ ಬಲ್ಲವರಲ್ಲಿ ಕೇಳಲೇಬೇಕು. ವೇದಾಂತವನ್ನು ವ್ಯಾಸರು ಪ್ರಕಟ ಮಾಡಿ ಬರೆದು ಮುಗಿಸಿದರು. ವೇದಾಂತವನ್ನ ವ್ಯಾಸರು ಮಹರ್ಷಿಗಳು ಅದನ್ನ ಪ್ರಕಟ ಮಾಡಿ ತಿಳ್ಕೊಂಡು ಬರೆದಿಟ್ರು. ಹಂಗ ಬಾಕಿ ಜನರು ತಾವೇ ಸ್ವತಃ ವೇದ ನೋಡಿಕೊಂಡು ತಿಳಿದಷ್ಟು ಅರ್ಧಮರ್ಧ ಬರೆದರು. ಉಳಿದ ಸಿದ್ಧಾಂತಗಳು ನೋಡಿದ್ರೆ ಅದನ್ನು ನೋಡಿ ನಮ್ಗೆ ಎಷ್ಟು ತಿಳಿದೈತೆ ಅರ್ಧಮರ್ಧ ತಿಳಿದು ಬರೆದಿತ್ತು. ಇವ್ರಿಗೆ ಗತಿ ಆಗುತ್ತೆ. ಇಂಥವ್ರ ಜ್ಞಾನ ನಾವು ಒಂದ್ ಸ್ವಲ್ಪ ತಿಳಿದಿವಿ ಅಂತ ಸ್ವತಃ ಅಭ್ಯಾಸ ಮಾಡಿದಾಗ ನಮಗ್ ಗತಿ ಆಗ್ತೈತಿ ಏನಂದ್ರೆ ಗತಿ ಆಗೋದಿಲ್ಲ. ಪೂರ್ಣ ವಿಚಾರಕ್ಕೆ ಹೋದರೆ ಅಂತಃಕರಣವು ಅನಾತ್ಮವೆಂದು ಸಿದ್ಧವಾಗುತ್ತದೆ. ವಿಚಾರ ಅಂತಂದ್ರೆ ಯಾವ್ದು ಸತ್ಯ, ಯಾವ್ದು ಮಿಥ್ಯ, ಯಾವ್ದು ಆತ್ಮ, ಯಾವ್ದು ಅನಾತ್ಮ ಅಂತೇಳಿ ವಿಚಾರ ಮಾಡ್ತಾ ಮಾಡ್ತಾ ಜ್ಞಾನಕ್ಕೆ ಹೋಗಿದ್ರೆ ಈ ಅಂತಃಕರಣನ ಲಾಭಕ್ಕ ಅನಾತ್ಮ ಅಂತೇಳಿ ಸಿದ್ಧ ಆಗ್ತೈತಿ ಅಂತ ಹೇಳಿದ್ರು. ಇಷ್ಟು ಹೇಳಿ ನನ್ನ 4 ವಾಕ್ಯಗಳನ್ನು ಸದ್ಗುರುವಿನ ಶ್ರೀಚರಣದಲ್ಲಿ ನನ್ನ ವಾಣಿಗೆ ವಿರಾಮ. ಓಂ ಶಾಂತಿ ಶಾಂತಿ.
ಮಂತೇಶ್ ಪಾಟೀಲ್ ಗುರುಗಳೇ, ಮಂತೇಶ್ ಗುರುಗಳೇ, ಈಗ ನಮ್ಮ ಹನುಮಪ್ಪ ಐಹೊಳಿ ಗುರುಗಳು, ಹನುಮಪ್ಪ ಐಹೊಳಿ ಗುರುಗಳು ನಮ್ದೊಂದು ಅನುಭವ ತತ್ವಪದ ಹೇಳಿ ಗುರುಗಳು. ಶುದ್ಧ ಬ್ರಹ್ಮಪೀಠದ ಬ್ರಹ್ಮ ಪೂಜ್ಯರಾದಂಥ ಬಸವ ಅಪ್ಪಾಜಿಯವರ ಪಾದಗಳಿಗೆ ನಮಸ್ಕರಿಸಿ ಹಾಗೂ ಈ ಸತ್ಸಂಗದಲ್ಲಿರ್ತಕ್ಕಂಥ ಎಲ್ಲ ಗುರುಗಳ ಹಾಗೂ ಗುರುಮಾತೆಯರ ಪಾದಗಳಿಗೆ ಶರಣ ಶರಣಾರ್ಥಿ ಅಂತ ಒಂದು ತತ್ವಪದವನ್ನು ಹಾಡಬೇಕು. ನೀವಾಗಿದ್ದು ಬಲವೇನೋ ಮನದಲ್ಲಿ ತಡ ಭಕ್ತಿ ಇಲ್ಲ, ನಾನು ನೀವಾಗಿದ್ದು ಬಲವೇನೋ ಮನದಲ್ಲಿ ತಡ ಭಕ್ತಿ ಇಲ್ಲದ ದಾನ ಧರ್ಮಗಳ ಮಾಡುವುದೇ ಸ್ನಾನ, ದಾನ ಧರ್ಮಗಳ ಮಾಡುವುದೇ ಸ್ನಾನ, ಜ್ಞಾನ ತತ್ವಗಳ ತಿಳಿಯುವುದೇ ಸ್ನಾನ, ಜ್ಞಾನ ತತ್ವಗಳ ತಿಳಿಯುವುದೇ
ಧನ್ಯವಾದಗಳು ಗುರುಗಳಿಗೆ. ಸುಂದರವಾಗಿ ತಮ್ಮ ಅನುಭವದ ತತ್ವಪದವನ್ನು ನುಡಿಸಿ ನಮಗೆಲ್ಲರಿಗೂ ಆತ್ಮಾನಂದವನ್ನು ಉಂಟು ಮಾಡ್ತೀವಿ ಎಂಬುದು ಅಭಿನಂದನೆಗಳು ನಿಮಗೆ. ರೆಗ್ಯುಲರ್ ಅಟೆಂಡ್ ಆಗ್ಲಕತ್ತಾರಲ್ರಿ ಹನುಮಪ್ಪ ಅವ್ರು? ಇಲ್ಲೆಲ್ಲ ಹಾಜರಿ ನೋಡ್ಲಕತ್ತೀವಿ ನಾವು. ಅದಕ್ಕೆ ನೀವು ಶಾಲೆ ಹುಡುಗರು ಹಾಜರಿ ನೀವು ನೋಡಿದ್ರೆ ನಿಮ್ಮ ಹಾಜರಿ ನಾವು ನೋಡ್ತೀವಿ. ನಿಮ್ಮದು ರೋಲ್ ನಂಬರ್ 19 ನೋಡ್ರಿ. ಪರ್ಮನೆಂಟ್ ಮೆಂಬರ್ಶಿಪ್ ನಂಬರ್ ರೋಲ್ ನಂಬರ್ 19. ಇದು ನಿಮ್ಮದು ಜವಾಬ್ದಾರಿ ಅದ. ಜವಾಬ್ದಾರಿಯುತವಾಗಿ ನಿಮ್ಮದೇ ಸಂಘ, ಇದು ನಿಮ್ಮದೇ ಸಂಸ್ಥೆ. 18-19. ಅದು ಕಾಜ್ಗಾರನ ನಂಬರ್ ಬಗ್ಗೆ ವಿಚಾರ ಮಾಡ್ರಿ ಎಲ್ಲರೂ. ಕಾಜ್ಗಾರ ನಂಬರ್ ಕೊಡ್ತೀರ ಏನ್? ಈ ಕಡೆ ಅಂತೂ ಫುಲ್ ಇರೆಗ್ಯುಲರ್ ಅದ ನಾವು ಕಾಜ್ಗಾರ. ನೋಡ್ರಿ ವಿಚಾರ ಮಾಡಿ ಏನ್ ಮಾಡ್ತೀರಿ ನೋಡ್ರಿ. 20 ಇರೆಗ್ಯುಲರ್, ಭಾಳ ಇರೆಗ್ಯುಲರ್ ಅದಾವ್ರಿ, ಏನಿಲ್ಲ. 2 ಸಾರಿ ಅಟೆಂಡ್ ಆಗ್ಯಾರ ನೋಡ್ರಿ ಈ ತಿಂಗಳವ್ರು. ನೋಡ್ರಿ ಮಾತಾಡ್ರಿ ಏನ್ ಮಾಡ್ತೀರಿ ನೋಡ್ರಿ. ಗುರುಗಳಿಗೆ ಈಗ ಕಡಪ್ಪ ತಾವೇನು ಒಂದು 4 ಮಾತು ಮಾತಾಡ್ತಾರಂದ್ರೆ ಕಡಪ್ಪ ಗುರುಗಳೇ? ಈ ಕುಡಿಕೇರಿ ಗುರುಗಳು ನಾ ಹೇಳ್ತಾನೆ. ಈಗ ಸಿದ್ದಬ್ರಹ್ಮಣ್ಯ